ಹಿಪಾಕ್ರಸಿ, ಇಂತಹ ದ್ವಂದ್ವ ಇದು ಯಾವತ್ತು ಮುಗಿಯುತ್ತೆ? ಹಿಂದೂ ಸಮಾಜ ಜಾಗೃತಿಯಾದಾಗ, ಹಿಂದೂ ಸಮಾಜ ಜಾಗೃತಿಯಾದಾಗ. ಇವತ್ತು ನೋಡ್ರಿ, ಯುಸಿಸಿ ತರಬೇಕು ಅಂತ ನಾವು ಹೇಳ್ತೀವಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಅಂತ. ಬರ್ಬೇಕು ತಾನೇ ಅದು? ಎಷ್ಟು ಮಂದಿಗೆ ಯುಸಿಸಿ ಬರಬೇಕು ಅಂತ ಇದೆ? ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ, ಬರ್ದಿಟ್ಕೊಳ್ಳಿ. ಮುಸಲ್ಮಾನರು ನೆಮ್ಮದಿಯಲ್ಲಿ ಬದುಕಬೇಕು ಅಂತ ಆದ್ರೆ ಯುಸಿಸಿಯನ್ನು ಒಪ್ಕೋಬೇಕು. ಮುಸಲ್ಮಾನರು ನೆಮ್ಮದಿಯಿಂದ ಬದುಕಬೇಕು ಅಂತ ಆದ್ರೆ ಯುಸಿಸಿಯನ್ನ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಒಪ್ಕೋಬೇಕು. ಇಲ್ಲ ನಮಗೆ ಶರಿಯಾ ಕಾನೂನೇ ಬೇಕು ಅಂತ ಆದ್ರೆ ಮುಂದಿನ ಹೇಳ್ಬೇಕಾ? ಸ್ವಾಮಿ, ಈ ದೇಶದ ಟ್ಯಾಕ್ಸ್ ಅನ್ನ ತಿಂತಕ್ಕಂಥದ್ದು ಹರಾಮ್. ಖುರಾನ್ದಲ್ಲಿ ಹೇಳಿಲ್ಲ. ಯಾರೂ ಕೂಡ ಇನ್ಶೂರೆನ್ಸ್ ತಗೊಳ್ಳೋ ಹಾಗಿಲ್ಲ, ಯಾರಿಗೂ ಕೂಡ ಆರೋಗ್ಯದ ಕಾರ್ಡ್ಗಳನ್ನು ಕೊಡೋ ಹಾಗಿಲ್ಲ, ಯಾರೂ ಕೂಡ ಇವತ್ತು ಈ ದಾರುಲ್ ಹರಬ್ ಇದರ ಆರೋಗ್ಯ ಕೇಂದ್ರಗಳಿಗೆ ಬರೋ ಹಾಗಿಲ್ಲ. ಯಾಕೆ? ಇದು ಶರಿಯಾ ಹೇಳೋದಿಲ್ಲ. ಬದುಕಲಿ ಹಾಗೆ. ಇವತ್ತು ರೇಷನ್ ಅಂಗಡಿಯಲ್ಲಿ ಸಬ್ಸಿಡಿ ಅಕ್ಕಿ ಸಿಗತ್ತೆ, ಅದು ಹಿಂದೂಗಳಿಗೆ ಮಾತ್ರ ಅಧಿಕಾರ ಇದೆ. ಯಾಕೆಂತಂದ್ರೆ ಸಬ್ಸಿಡಿ ತಗೊಂಡು ಬದುಕ್ತಕ್ಕಂಥದ್ದು ಖುರಾನ್ದಲ್ಲಿ ಹೇಳಿಲ್ಲ. ಅದಕ್ಕೋಸ್ಕರ ಬದುಕ್ರಿ, ಸಬ್ಸಿಡಿ ಅಕ್ಕಿ ಕೊಡುವುದಿಲ್ಲ. ನೀವು ಇಲ್ಲಿರ್ತಕ್ಕಂಥ ಕಾರು, ಬಸ್ಸು, ಬೈಕು ಯಾವುದನ್ನು ಹತ್ತು ಆಗಿಲ್ಲ. ಯಾಕೆಂತಂದ್ರೆ ಖುರಾನ್ ಬರೆದಾಗ ಕಾರು, ಬಸ್ಸು ಯಾವುದು ಇರಲೇ ಇಲ್ಲ. ಕತ್ತೆ ಮೇಲೆ ಓಡಾಡಬೇಕಾಗತ್ತೆ. ಈ ಕಾರ್ ಹತ್ತತಕ್ಕಂಥದ್ದು ಹರಾಮ್, ಕಾರ್ ಹತ್ತುವಂತಹದ್ದು ಕೂಡ ಹರಾಮ್, ಬಸ್ ಹತ್ತೋದು ಹರಾಮ್, ರೈಲ್ವೆ ಹತ್ತೋದು ಹರಾಮ್, ವಿಮಾನ ಹತ್ತೋದು ಹರಾಮ್, ಬೈಕ್ ಓಡಿಸೋದು ಹರಾಮ್. ಬಿಟ್ಬಿಡ್ರಿ, ಕತ್ತೆ ಮೇಲೆ ಓಡಾಡ್ರಿ. ಸೌದಿ ಅರೇಬಿಯಾದಲ್ಲಿ ಚಾಪ್ ಸರ್ಕಲ್ ಅಂತ ಇದೆ. ಏನೇ ತಪ್ಪು ಮಾಡಿದ್ರು ಕೂಡ ಕಾಲು ಕಡಿಯುವುದು, ಕೈ ಕಡಿಯುವುದು, ತಲೆ ಕಡಿಯುವುದು, ಇಂಥದೇ ಶಿಕ್ಷೆ ಇಸ್ಲಾಂನಲ್ಲಿ. ಆಯ್ತು, ನಮ್ದು ಎಲ್ಲಾ ಹಳ್ಳಿಗಳಲ್ಲಿ ಚಾಪ್ ಸರ್ಕಲ್ ಮಾಡ್ತೀವಿ, ನಿಮ್ದೇ ಕಾನೂನು. ಒಪ್ಪಂಗಿಲ್ರಿ ಅವರು. ದುಡಿಲಿಕ್ಕೆ ನೀವು ಬೇಕು, ಟ್ಯಾಕ್ಸ್ ಕೊಡ್ಲಿಕ್ಕೆ ನೀವು ಬೇಕು, ಮಜಾ ಮಾಡ್ಲಿಕ್ಕೆ ಮಾತ್ರ ಅವರು. ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡ, ಶರಿಯಾ ಬೇಕು. ಆದ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಯಾವುದು ತಿದ್ದುಪಡಿ ತರಬಾರದು. ಅವರಿಗೆ ಅವರ ಖುರಾನ್ ಪ್ರಕಾರ ನಾವು ಶಿಕ್ಷೆ ಕೊಡಬಾರದು. ಶಿಕ್ಷೆ ಕೊಡಬೇಕಾದ್ರೆ ನಮ್ಮ ಸಂವಿಧಾನದ ಪ್ರಕಾರ ಕೊಡಬೇಕು. ನಮ್ಮ ಸಂವಿಧಾನದ ಸಮಾನತೆ ಎಲ್ಲರಿಗೂ ಬೇಕು. ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಎಲ್ಲರಿಗೂ ಬೇಕು. ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಎಲ್ಲರಿಗೂ ಬೇಕು. ದುಡಿಯೋರು ಯಾರು? ದುಡಿಯೋರು ನಾವು. ಭಿಕ್ಷೆ ತಗೊಳ್ಳಿಕ್ಕೆ ಅದು ಬೇಕು. ಶರಿಯಾ ಪ್ರಕಾರ ಸಬ್ಸಿಡಿ ತಗೊಳ್ಳೋದು ಶರಿಯಾದಲ್ಲಿ ಇಲ್ಲೇ ಇಲ್ಲ. ಬಿಟ್ಬಿಡ್ರಿ. ಆಗಿದ್ರೆ ಸ್ವಾಮಿ ಹೇಳೋದೊಂದು ಮಾಡೋದೊಂದು. ನಮ್ಮ ಆಸ್ಪತ್ರೆಗಳಿಗೆ ಅವರು ಬರಬಾರದು. ಯಾಕಂತಂದ್ರೆ ಅವತ್ತಿನ ದಿವಸ ಯಾರೂ ಕೂಡ ಯುನಾನಿ ಆಸ್ಪತ್ರೆಗೆ ಹೋಗಬೇಕು. ನಮ್ಮ ಡಾಕ್ಟರ್ಗಳು ಇವತ್ತು ಟ್ರೀಟ್ಮೆಂಟ್ ಕೊಡಬಾರದು. ಶರಿಯಾ ಪ್ರಕಾರ ಅವರಿಗೆ ಗೌರವ ಇದ್ರೆ, ಶರಿಯಾದಲ್ಲಿ ಗೌರವ ಇದ್ರೆ ನಮ್ಮ ಡಾಕ್ಟರ್ ಹತ್ರ ಟ್ರೀಟ್ಮೆಂಟಿಗೆ ಬರಬಾರದು. ಕಿಡ್ನಿ ಫೇಲ್ ಆಯ್ತಂತಂದ್ರೆ ಹೋಗ್ಬೇಕು ಯುನಾನಿಗೆ. ಬೇಕಾ? ಶರಿಯಾ ಬೇಕಾ? ಕಳೆದ ಇಷ್ಟು ವರ್ಷಗಳ ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ಕೇಂದ್ರದಲ್ಲಿ ನಮಗೊಂದು ಜಾಗ ಸಿಕ್ಕಿದೆ. ಹಿಂದೂಗಳ ಧ್ವನಿ ಒಂದು ಜಾಗ ಸಿಕ್ಕಿದೆ. ಅದರ ಸಂಕೇತವೇ ಅಯೋಧ್ಯೆಯ ಶ್ರೀರಾಮ ಮಂದಿರ. ಸಂವಿಧಾನವನ್ನು ತಿರುಚಿದ್ರು. ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಏನು ಅಂಬೇಡ್ಕರ್ ಅವರು ಬರೆದಿದ್ರು ಸಂವಿಧಾನವನ್ನ, ಆ ಸಂವಿಧಾನದ ಮೇಲೆ ಅತ್ಯಾಚಾರ ನಡೆಸಿದ್ರು ಕಾಂಗ್ರೆಸ್ನವರು. ಆರ್ಟಿಕಲ್ 25, ಆರ್ಟಿಕಲ್ 28 ಹಿಂದೂಗಳು ಅವರ ವಿದ್ಯಾಸಂಸ್ಥೆಗಳಲ್ಲಿ ಧರ್ಮದ ಬೋಧನೆ ಮಾಡಬಾರದು ಈ ಕಾನೂನನ್ನು ತಂದರು. ದಯಮಾಡಿ ಎಲ್ಲ ಹಿರಿಯರು ವೇದಿಕೆ ಹತ್ರ ಬರಬೇಕು. ವೇದಿಕೆಯ ಬಲಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಕಾರ್ಯಕ್ರಮದ
ಕೇಂದ್ರ ಬಿಂದು ಆಗಿರ್ತಕ್ಕಂಥ ಇವತ್ತಿನ ದಿಕ್ಸೂಚಿ ಭಾಷಣ ಮಾಡ್ತಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಶ್ರೀ ಪರಮ ಪೂಜನೀಯ ಶಂಕರಾರೂಢ ಸ್ವಾಮಿಗಳು ರಾಮರೋಡ್ ಶಿವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲ ಹಿರಿಯರು ವೇದಿಕೆ ಹತ್ರ ಬರಬೇಕು. ವೇದಿಕೆಯ ಬಲಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಎಲ್ಲರೂ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಇವತ್ತಿನ ದಿಕ್ಸೂಚಿ ಭಾಷಣ ಮಾಡ್ತಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಶ್ರೀ ಪರಮ ಪೂಜನೀಯ ಶಂಕರಾರೂಢ ಸ್ವಾಮಿಗಳು ರಾಮರೋಡ್ ಶಿವರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಇವತ್ತಿನ ದಿಕ್ಸೂಚಿ ಭಾಷಣ ಮಾಡ್ತಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವರು ಗ್ರಾಮಸ್ಥರು ಎದ್ದು ನಿಂತು ಸ್ವಾಮೀಜಿಯವರನ್ನ ಸ್ವಾಗತ ಮಾಡಬೇಕು. ಸ್ವಾಮೀಜಿಯವರನ್ನ ಎದ್ದು ನಿಂತು ಸ್ವಾಗತ ಮಾಡಬೇಕು. ಅನಂತಕುಮಾರ್ ಹೆಗಡೆ ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ. ಸ್ಟೇಜ್ ಹಿಂದ್ಗಡೆ ಮತ್ತು ಸ್ಟೇಜ್ ಪಕ್ಕದಲ್ಲಿ ಇದ್ದಂತ ಎಲ್ಲ ಕಾರ್ಯಕರ್ತರು ಆ ವೇದಿಕೆ ಮುಂಭಾಗದಲ್ಲಿ ಬರ್ರಿ. ದಯಮಾಡಿ ವೇದಿಕೆ ಅಕ್ಕಪಕ್ಕದಲ್ಲಿ ಯಾರು ಗದ್ದಲ ಮಾಡು. ವೇದಿಕೆ ಅಕ್ಕಪಕ್ಕ, ವೇದಿಕೆ ಬಲಗಡೆ ಮತ್ತು ಎಡಗಡೆ ಈ ಕಡೆ ನಿಂತ ನಮ್ಮ ಕಾರ್ಯಕರ್ತರು ಯಾರು ವೇದಿಕೆ ಹತ್ರ ನಾವು ಎದುರುನಾಡ್ದ ಕಾರ್ಯಕ್ರಮ ಯಶಸ್ಸಿಗೆ ಸಹಕಾರ ನೋಡ್ಕೋಂಗ ಯಶಸ್ಸಾಗುವ ನೋಡ್ಕೋಬೇಕಾಗೈತಿ. ಇಡೀ ಕಾರ್ಯಕ್ರಮ ಕಾರ್ಯಕರ್ತರ ಜವಾಬ್ದಾರಿ ಮೇಲೆ ಐತಿ. ದಯಮಾಡಿ ವೇದಿಕೆ ಬಲಗಡೆ ಇದ್ದಂತ ಎಲ್ಲ ಸಭಿಕರು ವೇದಿಕೆ ಮುಂಭಾಗದಲ್ಲಿ ಬರ್ರಿ. ಇಲ್ಲಿದ್ದಂತವ್ರು ಅಲ್ಲಿ ನಮಗ ಕಾರ್ಯಕರ್ತರು ಏನು ಕೆಲಸ ಐತಿಲ್ಲ ಅನ್ಸಲ್ ನಾವು ಕೆಲಸ ನೋಡ್ಕೊಳ್ಳೋದು. ಕಾರ್ಯಕರ್ತರು ಎಲ್ಲರೂ ವೇದಿಕೆ ಸುತ್ತಮುತ್ತ ನಾವು ಸ್ವಲ್ಪ ನಿಂದ್ರೋದ್ರಿಂದ ಸರಿ ಅನ್ಸೋದಿಲ್ಲ. ಆ ಕಡೆ ನಿಂತವ್ರು ಎಲ್ಲರೂ ಸಹಿತ ಅಲ್ಲಿ ಕುರ್ಚಿ ಹಾಕಿವಿ, ಆ ಕುರ್ಚಿ ಹತ್ರ ಬಂದು ಕೂತ್ಕೋಬೇಕು. ಕಾರ್ಯಕ್ರಮದ ಸ್ವರೂಪ ಮೊದಲೇ ಸ್ವಾಗತಕ್ಕೂ ಪರಿಚಯ, ವೈಯಕ್ತಿಕ ಗೀತೆ, ಉದ್ಘಾಟನೆ, ಪ್ರಾಸ್ತಾವಿಕ ಶ್ರೀಗಳಿಂದ ಆಶೀರ್ವಚನ, ಅಧ್ಯಕ್ಷೀಯತೆ ನುಡಿ, ಮುಖ್ಯ ವಕ್ತಾರರಿಂದ ಬೌದ್ಧಿಕ ವಂದನಾರ್ಪಣೆ. ಮೊದಲನೇದಾಗಿ ಕಾರ್ಯಕ್ರಮವನ್ನ ಪುಷ್ಪಾರ್ಚನೆ ಮೂಲಕ ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಅದಕ್ಕೆ ಬಂದು ನಿರ್ವಹಿಸಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಗಿರಿಮಳೆಯ ಗಣಾಚಾರ್ಯ ಅವರು, ತಾಡಪ್ಪ ಬುದ್ಧಿಯವರು ವೇದಿಕೆ ಮೇಲೆ ಬರಬೇಕು. ಅಶೋಕ್ ಪಡ್ಸಿರಿ ಅವರು ವೇದಿಕೆ ಮೇಲೆ ಬರಬೇಕು. ರಾಕೇಶ್ ಲಾಡ್ ಅವರು ವೇದಿಕೆ ಮೇಲೆ ಬರಬೇಕು. ಬಸವರಾಜ್ ಹಿಟ್ಟಿಮಠ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಯಶವಂತ್ ಗೋರ್ಪಡೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈಗ ಗಣ್ಯರಿಂದ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ. ಇವರಿಗೆ ಹಿಂದೂ ಜಾಗರಣ ವೇದಿಕೆ ಶಿರೋಳ ಹಾಗೂ ತಾಲೂಕಾ ಘಟಕದ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ವಕ್ತಾರರಾಗಿ ಆಗಮಿಸಿದಂತ ಶ್ರೀ ಅನಂತಕುಮಾರ್ ಹೆಗಡೆ, ಸಂಘದ ಸ್ವಯಂ ಸೇವಕರು, ನಿಕಟ ಪೂರ್ವ ಹಿಂದೂ ಜಾಗರಣ ವೇದಿಕೆ
ಜಿಲ್ಲಾ ಸಂಚಾಲಕರು, ಈದ್ಗಾ ಮೈದಾನದ ಹೋರಾಟದ ರೂವಾರಿಗಳು, ರಾಷ್ಟ್ರವಾದಿಗಳು ಹಾಗೂ ಮಾಜಿ ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ರಾಜ್ಯ ಸಚಿವರು ಮತ್ತು ಉತ್ತರ ಕನ್ನಡ ಕ್ಷೇತ್ರದ ಸಂಸದರು, ಸಮಯದ ಅಭಾವ ಇರುವುದರಿಂದ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ಹಿಂದೂ ಜಾಗರಣ ವೇದಿಕೆ ಶಿರೋಳ ಹಾಗೂ ತಾಲೂಕಾ ಘಟಕದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಈಗ ಮುಕ್ತ ವಕ್ತಾರರಿಂದ ಬೌದ್ಧಿಕ भारत माता की, भारत माता की जय श्री राम, जय श्री राम, वंदे वंदे। ಪರಮ ಪೂಜ್ಯರ ಚರಣಾರವಿಂದಗಳಲ್ಲಿ ಪ್ರಣಾಮವನ್ನು ಸಲ್ಲಿಸಿ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಹಿರಿಯರೇ, ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳು, ಹೆಮ್ಮೆಯ ಹಿಂದೂ ಸಮಾಜೋತ್ಸವ ಇವತ್ತು ನಮ್ಮ ಎದುರುಗಡೆ ಅನಾವರಣಗೊಂಡಿದೆ. ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿಕೊಂಡು ನಾವು ಇಲ್ಲಿ ಮಠ ಬಂದಿದ್ದೀವಿ. ಸ್ವಾಮಿ, ಈ ಬಾರಿಯ ಹಿಂದೂ ಸಮಾವೇಶದಲ್ಲಿ, ಹಿಂದೂ ಸಮಾಜೋತ್ಸವದಲ್ಲಿ ಒಂದು ರೀತಿ ವಿಶೇಷತೆ ಇದೆ, ಒಂದು ರೀತಿ ಹೆಮ್ಮೆ ಇದೆ. ತುಂಬಾ ಜನರಿಗೆ ಇದರ ಅರ್ಥ ಆಗಿರಲಿಕ್ಕಿಲ್ಲ. ಸುಮಾರು 500 ವರ್ಷಗಳ ಕಾಲ ನಿರಂತರ ಹೋರಾಟವನ್ನು ಮಾಡಿ, ಸಂಘರ್ಷವನ್ನು ಮಾಡಿ 3 ಲಕ್ಷಕ್ಕೂ ಹೆಚ್ಚು ಜನ ಬಲಿದಾನ ಆದ ನಂತರದಲ್ಲಿ ಮೊನ್ನೆ ಜನವರಿ 22ಕ್ಕೆ ಭವ್ಯವಾಗಿರತಕ್ಕಂಥ ರಾಮ ಮಂದಿರ ಪ್ರಾರಂಭಗೊಂಡಿತು. ರಾಮನ ಪಟ್ಟಾಭಿಷೇಕ ಮತ್ತೊಮ್ಮೆ ಆಯಿತು. ಸುಮಾರು 1000 ವರ್ಷಗಳ ಕಾಲ ನಿರಂತರವಾಗಿ ಹೊಡೆತ ತಿಂತಾನೇ ಇದ್ವಿ. ಕೇವಲ ಅಯೋಧ್ಯ ಅಲ್ಲ, ಲಕ್ಷ ಸಂಖ್ಯೆಯಲ್ಲಿ ನಮ್ಮ ಮಠ ಮಂದಿರಗಳು ಧ್ವಸ್ತ ಆಗಿ ಹೋಗಿದ್ವು. ಎಲ್ಲೋ ಒಂದ್ ಕಡೆ ನಮ್ಮವರು ಹೋರಾಟ ಮಾಡ್ತಾ ಇದ್ರು, ಅಲ್ಪ ಸ್ವಲ್ಪ ಗೆಲುವು ಆಗ್ತಾ ಇತ್ತು, ಮತ್ತೊಮ್ಮೆ ಸೋಲ್ತಿದ್ವಿ, ಮತ್ತೊಮ್ಮೆ ಯುದ್ಧ ಶುರುವಾಗ್ತಿತ್ತು. ಸ್ವಾತಂತ್ರ್ಯ ಬಂದ ನಂತರ ಆದರೂ ಕೂಡ ಈ ದೇಶದ ಹಿಂದೂಗಳಿಗೆ ಅನಿಸಿತ್ತು ಇನ್ನು ನಮ್ಮದೇ ಸ್ವರಾಜ್ಯ ನಿರ್ಮಾಣ ಆಗತ್ತೆ ಅಂತ. ಅದು ಕೂಡ ತಪ್ಪು ಗ್ರಹಿಕೆ ಆಯಿತು. ತುಂಬಾ ಜನರಿಗೆ ಅನಿಸಿತ್ತು ಇನ್ನು ನಾವು ಹೋರಾಟ ಮಾಡಬೇಕಾಗಿಲ್ಲ, ನಮ್ಮ ಕನಸಿನ ಭಾರತವನ್ನು ನಾವು ಕಟ್ಕೋಬಹುದು ಅಂತ. ಆದರೆ ಬ್ರಿಟಿಷರ ವಿರುದ್ಧ, ಮುಸಲ್ಮಾನರ ವಿರುದ್ಧ ನಾವು ಯಾವೆಲ್ಲ ಸಂಘರ್ಷವನ್ನು ಮಾಡಿದ್ವಿ, ಅದೇ ರೀತಿಯಲ್ಲಿ ಸಂಘರ್ಷವನ್ನ ಸ್ವಾತಂತ್ರ್ಯ ಬಂದ ನಂತರವೂ ನಾವು ಮುಂದುವರಿಸಿಕೊಂಡು ಬರಬೇಕಾಯಿತು. 1000 ವರ್ಷಗಳ ಕಾಲ ನಿರಂತರ ಹೋರಾಟ. ಇದರ ಪರಿಣಾಮವಾಗಿ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದ ಮೂಲೆಗಳಲ್ಲಿ ಇರತಕ್ಕಂಥ ಹಿಂದೂ ಸಮಾಜ ಜಾಗೃತ ಆಯಿತು. ಇದರ ಪರಿಣಾಮವಾಗಿ ನಿರ್ಮಾಣಗೊಂಡಿದ್ದು ಅಯೋಧ್ಯೆಯ ರಾಮ ಮಂದಿರ. ಇದೊಂದು ಪ್ರಾರಂಭ ಇದೆ. ಇನ್ನು ಜಂಗಿ ಕಾಟ ನಿಕಾಲಿ ಕುಸ್ತಿ ಶುರುವಾಗಿಲ್ಲ, ಇನ್ನು ಮುಂದಿದಾವ. ಈಗ ಶುರು ಹಚ್ಕೊಂಡಿದ್ದೀವಿ ಅಷ್ಟೇ. ಈಗಷ್ಟೇ ಭರಮಣ್ಣನ ಜಾತ್ರೆ ಶುರುವಾಗಿದ್ದಾವೆ, ಇನ್ನೂ ಮಾರಿ ಜಾತ್ರೆ ಬಂದಿಲ್ಲ. ಮುಂದಿನ ದಿವಸದಲ್ಲಿ ಕಾಶಿ ಇದೆ, ಮಥುರಾ ಇದೆ. ದೇಶದ ಮೂಲೆಗಳಲ್ಲಿ ಅಪಮಾನ ಆಗಿರತಕ್ಕಂಥ ಎಲ್ಲ ಕಲ್ಲುಗಳಿಗೂ ಕೂಡ ಮುಕ್ತಿಯನ್ನ ಕೊಡಬೇಕು. ಇದು ಹಿಂದೂ ಸಮಾಜದ ಪಣ. ಇದು ನಮ್ಮ ಸಮಾಜದ ಒಂದು ಸ್ವಭಾವ ಇದೆ, ನಾವು ಋಣವನ್ನು ಉಳಿಸ್ಕೊಳ್ಳೋದಿಲ್ಲ. ಹಿಂದೂ ಸಮಾಜ ಯಾವತ್ತೂ ಋಣವನ್ನು ಉಳಿಸ್ಕೊಳ್ಳೋದಿಲ್ಲ.
ಈ ದೇಶದ ಮೂಲೆ ಮೂಲೆಯಲ್ಲಿ ಆಗಿರ್ತಕ್ಕಂಥ ಅಪಮಾನವನ್ನ ಇವತ್ತಲ್ಲ ನಾಳೆ ನಾವು ಖಂಡಿತವಾಗಿ ತೀರಿಸ್ಕೊಂತೀವಿ. ಸಮಯ ಬರಬೇಕಷ್ಟೇ, ಬರ್ತಾ ಇದೆ. ಕಳೆದ ಇಷ್ಟು ವರ್ಷಗಳ ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ಕೇಂದ್ರದಲ್ಲಿ ನಮಗೊಂದು ಜಾಗ ಸಿಕ್ಕಿದೆ. ಹಿಂದೂಗಳ ಧ್ವನಿ ಒಂದು ಜಾಗ ಸಿಕ್ಕಿದೆ. ಅದರ ಸಂಕೇತವೇ ಅಯೋಧ್ಯೆಯ ಶ್ರೀರಾಮ ಮಂದಿರ. ಇಂಥ ಒಂದು ಸಂದರ್ಭದಲ್ಲಿ ನಾವು ಹಿಂದೂ ಸಮಾಜೋತ್ಸವವನ್ನ, ಹಿಂದೂ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಇದು ಸಣ್ಣದಲ್ಲ. ಇದು ಕಳೆದ 1000 ವರ್ಷದ ನಂತರದಲ್ಲಿ ನೀವು ಎದೆ ತಟ್ಕೊಂಡು ಹೇಳ್ಬೋದು, ಹಿಂದೂ ಸಮಾಜ ಮತ್ತೊಮ್ಮೆ ಗೆಲುವಿನ ಅಧ್ಯಾಯವನ್ನು ಪ್ರಾರಂಭ ಮಾಡಿದೆ ಅಂತ. ಸ್ವಾತಂತ್ರ್ಯ ಬಂದ ಶುರುವಿನಲ್ಲಿ ಸೌರಾಷ್ಟ್ರದ ದೇವಸ್ಥಾನವನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಶುರು ಮಾಡಿದಾಗ ನಮ್ಮ ಅವತ್ತಿನ ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಅದು ಉದ್ಘಾಟನೆಗೆ ಬಂದಿದ್ರು, ಪೂಜೆ ಮಾಡಿ. ಅವತ್ತನ್ಸಿತ್ತು ನಮ್ಮ ಕನಸಿನೆಲ್ಲ ನನಸಾಗತ್ತೆ ಅಂತ. ಆದ್ರೆ ಅಷ್ಟು ನಂತರ ಬಂದಿರತಕ್ಕಂಥ ಸರ್ಕಾರ ನಮ್ಮನ್ನ ಚೂರ್ ಮಾಡ್ಲಿಕ್ಕೆ, ಮುಸಲ್ಮಾನರು ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ, ಬ್ರಿಟಿಷರು ಕೂಡ ಮಾಡ್ಲಿಕ್ಕೆ ಆಗಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ನಮ್ಮನ್ನ ಹತ್ತಿತ್ತು, ಅಷ್ಟು ವ್ಯವಸ್ಥಿತವಾಗಿ ಹತ್ತಿತ್ತು. ನಾವು ಚಿಕ್ಕವರಿರ್ಬೇಕಾದ್ರೆ ಬಹುತೇಕ ನನಗಿಂತ ತುಂಬಾ ದೊಡ್ಡವರಿದ್ದೇವೆ. ನಾವು ಚಿಕ್ಕವರಿರ್ಬೇಕಾದ್ರೆ ಕನ್ನಡ ಶಾಲೆಗೆ ಹೋಗೋ ಮುಂದೆ ರಾಮಾಯಣ ಮಹಾಭಾರತ ಎಲ್ಲ ಕಲಿಸ್ತಿದ್ರು. ಈಗಿನ ಶಾಲೆ ಮಕ್ಕಳಿಗೆ ಅದು ಖಂಡಿತವಾಗಿಲ್ಲ. ಸಂವಿಧಾನವನ್ನ ತಿರುಚಿದ್ರು. ಸಂವಿಧಾನದಲ್ಲಿ ಸಂಪೂರ್ಣವಾಗಿ ಏನು ಅಂಬೇಡ್ಕರ್ ಅವರು ಬರೆದಿದ್ರು ಸಂವಿಧಾನವನ್ನ, ಆ ಸಂವಿಧಾನದ ಮೇಲೆ ಅತ್ಯಾಚಾರ ನಡೆಸಿದ್ರು ಕಾಂಗ್ರೆಸ್ನವರು. ಆರ್ಟಿಕಲ್ 25 ಇದರಲ್ಲಿ ಮತಾಂತರವನ್ನ ಒಪ್ಕೊಂಡ್ಬಿಟ್ರು, ಮತಾಂತರವನ್ನ ದೃಢೀಕರಣ ಮಾಡಿದ್ರು. ನಮ್ಮ ಜನರನ್ನ ಮತಾಂತರ ಮಾಡಬಹುದು ಅಂತ ಒಪ್ಕೊಂಡ್ಬಿಟ್ರು. ಆರ್ಟಿಕಲ್ 28 ಹಿಂದೂಗಳು ಅವರ ವಿದ್ಯಾಸಂಸ್ಥೆಗಳಲ್ಲಿ ಧರ್ಮದ ಬೋಧನೆ ಮಾಡಬಾರದು, ಈ ಕಾನೂನನ್ನು ತಂದ್ರು. ಆರ್ಟಿಕಲ್ 30 ಆರ್ಟಿಕಲ್ 30 ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಮಾತ್ರ ಅವರ ಧರ್ಮದ ಬೋಧನೆ ಮಾಡಬಹುದು ಶಾಲೆಯಲ್ಲಿ, ಹಿಂದೂಗಳಿಗೆ ಅಧಿಕಾರ ಇಲ್ಲ, ಅವರಿಗೆ ಅಧಿಕಾರ ಕೊಟ್ಟರು. ನಮ್ಮ ಪುಸ್ತಕಗಳನ್ನ ತೆಗೆದು ನೋಡ್ರಿ, ಗೊತ್ತಾಗತ್ತೆ. ಕಳೆದ 25-30 ವರ್ಷಗಳಲ್ಲಿ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ರಸವೇ ಇಲ್ಲ. ಎಲ್ಲೋ ಒಂದೆರಡು ಕಡೆ ಒಂದೆರಡು ಪುಟದಲ್ಲಿ ನಮ್ಮವರ ಹೆಸರುಗಳು ಕಾಣ್ತವೆ ಬಿಟ್ರೆ ಅದು ಬೆಟ್ಟದ ಇಲ್ಲಿ ಅಂಥವ್ರು ಇಂಥವ್ರು. ಅದ್ರ ಬದಲು ಅಕ್ಬರ ಮಹಾಪುರುಷ ಆಗಿದ್ದ ಔರಂಗಜೇಬನ ಸಾಧನೆಗಳು, ಲಾರ್ಡ್ ವೆಲ್ಲೆಸ್ಲಿಯ ಸಾಧನೆಗಳು, ಈ ತರದವನ್ನೇ ಮಾಡ್ತಾ ಇದ್ರು ಬಿಟ್ರೆ ನಮ್ಮವರ ಇತಿಹಾಸನೇ ಇರಲಿಲ್ಲ. ಅರ್ಧ ಪುಟಗಳಿಗೆ ಮಾತ್ರ ಸೀಮಿತ ಆಗಿದೆ. ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನ ಕೆಳಗಡೆ ತಳ್ಳಿದ್ರು. 1992ರಲ್ಲಿ ಪೂಜಾ ಸ್ಥಳಗಳ ಕಾಯ್ದೆಯನ್ನು ತಂತು. ಯಾರು ಹೋರಾಟ ಮಾಡ್ತಾ ಇದ್ರು ಮುಸಲ್ಮಾನರು ಆ ದೇವಸ್ಥಾನವನ್ನ ಒಡೆದಿದ್ದಾರೆ, ಆ ಮಠವನ್ನ ಒಡೆದಿದ್ದಾರೆ, ಅಲ್ಲಿ ಮಸೀದಿಯನ್ನು ಕಟ್ಟಿದ್ದಾರೆ, ನಮ್ಮ ಆ ಶ್ರದ್ಧಾ ಕೇಂದ್ರವನ್ನು ವಶಪಡಿಸಿಕೊಂಡಿದ್ದಾರೆ ಅಂತ ಕೋರ್ಟ್ನಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ರು. ಅದು ಎಲ್ಲದನ್ನು ಕೂಡ ಒಂದೇ ಕಾನೂನನ್ನು ತಂದು ಮುಚ್ಚಾಕ್ಬಿಟ್ರು. ನಾವು ಮತ್ತೆ ಪುನಃ ದೇವಸ್ಥಾನಗಳನ್ನು ಕೇಳೋ ಹಾಗೇನೇ ಇಲ್ಲ, ಆ ತರ ಮಾಡಿಬಿಟ್ರು. ಪೂಜಾ ಕಾಯ್ದೆ ತಂದು ಬ್ರಿಟಿಷರು ತಂದಿರಲಿಲ್ಲ. 1975ನೇ ಇಸ್ವಿಯಲ್ಲಿ ಸಂವಿಧಾನವನ್ನು ಸಂಪೂರ್ಣವಾಗಿ ತಳಮಟ್ಟದಲ್ಲಿ ತಿರುಚಿದ್ರು. ಅದರಲ್ಲಿ ಜಾತ್ಯತೀತತೆ ಅಂತಕ್ಕಂಥ ವಿಶ್ವವನ್ನ ಬಿತ್ತಿದ್ರು. ಪರಿಸ್ಥಿತಿ ಇವತ್ತು ನಮ್ದು ಏನಾಗಿದೆ ಅಂತಂದ್ರೆ, ನಮ್ದು ರಕ್ತನೇ ಅಲ್ಲ, ಈ ದೇಹದಲ್ಲಿ ಹರಿತಾ ಇರತಕ್ಕಂಥದ್ದು ನಮ್ಮ ರಕ್ತ ಅಲ್ಲ, ಬದಲಾಗಿ ಚರಂಡಿ ನೀರು ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀವು ಯಾರು ನಮಗ್ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥವ್ರು ಇಷ್ಟು ಜನ ಇದೀವಲ್ಲ, ಯಾರಾದ್ರೂ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ನೀನ್ ಯಾರು ಅಂತ ಕೇಳಿದ್ರೆ ನಮ್ಮ ಹೆಸರು ಹೇಳ್ತೀವಿ, ಇಲ್ಲ ಅಂತಂದ್ರೆ ನಮ್ಮ ಮನೆತನದ ಹೆಸರು ಹೇಳ್ತೀವಿ, ಹೆಚ್ಚು ಅಂತಂದ್ರೆ ನಮ್ಮ ಜಾತಿ ಹೆಸರು ಹೇಳ್ತೀವಿ. ನಾನೊಬ್ಬ ಹಿಂದೂ ಅಂತ ಹೇಳ್ಬೇಕಾದ್ರೆ ನೆನಪು ಮಾಡ್ಕೊಂಡು ಹೇಳ್ಬೇಕು, ನಾವು ಹಿಂದೂಗಳ್ರಿ ಅಂತ. ಹೌದಲ್ಲಿದು ಅಂದ್ರೆ ನಮ್ಮ ತನ ಎಷ್ಟು ಮರೆತು ಹೋಗಿದೆ ಅಂತ ಯೋಚನೆ ಮಾಡಿ.
ಜಾತಿ ಸಮಾಜದ ಕಲ್ಪನೆನೇ ಇಲ್ಲದೆ ಇರತಕ್ಕಂಥ ನಮ್ಮ ಹಿಂದೂ ಸಮಾಜದಲ್ಲಿ ಜಾತಿಯನ್ನ ತುರುಕಿದ್ರು. ನಮಗೆ ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಯಾರೂ ಕೂಡ ಜಾತಿಯ ಹಲೋ ಬ್ರದರ್ ಬಗ್ಗೆ, ಹೇಳಿ. ಋಷಿಮುನಿಗಳು ಕೂಡ ಜಾತಿಯ ಬಗ್ಗೆ ಓಲ್ಡ್ ವಿಡಿಯೋನ ಲೈವ್ ಕೊಟ್ಟಿದ್ದೀನಿ. ಹೇಳಿರಲಿಲ್ಲ. ಯಾವ ನಮ್ಮ ದೇಶದ ಮಹಾಪುರುಷರು ಜಾತಿಯ ಬಗ್ಗೆ ಹೇಳಿರಲಿಲ್ಲ, ಸಮಾಜ ಸುಧಾರಣೆಯ ಬಗ್ಗೆ ಹೇಳಿರಲಿಲ್ಲ, ಓಲ್ಡ್ ವಿಡಿಯೋನ ಜಾತಿಯ ಬಗ್ಗೆ ಹೇಳಿರಲಿಲ್ಲ. ಒಂದ್ ಸ್ವಲ್ಪ ವಾತಾವರಣ ಕ್ರಿಯೇಟ್ ಆಗ್ಲಿ ಅಂತ ಲೈವ್ ಕೊಟ್ಟಿದ್ದೀನಿ. ಸೇರಿಸ್ತೀವಿ, ಬಸವಣ್ಣವ್ರನ್ನ ಜಾತಿಗೂ ಒಂದು ಗುಂಪು ಮಾಡಿದ್ವಿ, ಒಂದ್ ಸ್ವಲ್ಪ ವೈರಲ್ ಆಗ್ಲಿ ಅಲ್ಲ? ಪ್ರತಿಯೊಬ್ಬರು ಕೂಡ ಜಾತಿ ಗುಂಪು ಮಾಡ್ತಾ ಇದ್ದೀವಿ ನಾವು. ಇನ್ನೇನಣ್ಣ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಮಾಡೋದು ಸಾಧ್ಯ? ನಮ್ಗೆ ನಮ್ಮತನದ ಮರವೇ ನಾನು ಇಲ್ಲ ಹೇಳು, ನಾಳೆ ಸಂಜೆ ಹೊರಡ್ತೀನಿ. ನೀವ್ ಎಲ್ಲಿದ್ದೀರಾ ಬ್ರದರ್? ಇವತ್ತು ನೆನಪು ಮಾಡ್ಕೋಬೇಕು, ನಾನೊಬ್ಬ ಹಿಂದೂ ಅಂತ. ಯಾವಾಗಣ ಬರೋದು ಈ ಕಡೆ? ನಾವು ಹಿಂದೂಗಳು ಅಂತ ಓಕೆ ಅಲ್ಲೇ ಸಿಕ್ಕಿರೋಣ. ಸ್ವಾಭಾವಿಕವಾಗಿ ನೆನಪೇ ಹೇಳಕ್ ನಾನು ಬರ್ತೀನಿ, ಬೆಂಗಳೂರಿಂದ ಹೊರಡ್ತೀನಿ. ಇತ್ತೀಚೆಗೆ ಹಿಂದೂ ಜಾಗರಣ ಒಟ್ಟಿಗೆ ಅಲ್ಲಿ ಹೋದ್ರೆ ಆಯ್ತು. ಸಂಘ ಇವೆಲ್ಲ ಸೇರಿಕೊಂಡು ನಿಮ್ಮ ಅಕೌಂಟ್ಗೂ ಬೇಕಾದ್ರೆ ಲೈವ್ ಕೊಡೋಣ. ಬಿಟ್ರೆ ಬಹುತೇಕ ನಿಮ್ಮ ಅಕೌಂಟ್ಗೂ ಲೈವ್ ಕೊಡೋಣ. ಈ ದೇಶದ ಕಾಂಗ್ರೆಸ್ ಅದೇ ನಾನು ಸಾಫ್ಟ್ವೇರ್ ಅದೇ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಂಡೆ ಯಾವ ತರ ಒಂದಲ್ಲ ಎರಡಲ್ಲ ಸ್ವಾಮಿ, ನಮ್ಮ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರ. ಆದ್ರೂ ಕೂಡ ಇವತ್ತು ನಮ್ಮ ಗುರುತನ್ನ ಇಟ್ಕೊಂಡು ನಾವು ಬದುಕಿದೀವಲ್ಲ, ಇದು ಅಕ್ಷಯ ಹೆಂಗಂದ? ಆಶೀರ್ವಾದ, ಮತ್ತೇನು ಅಲ್ಲೇ ಇಲ್ಲ, ಭಗವಂತನ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ. ಇದು ಹಳೇದು, ಇದು ಮುದೋಳ ಕಾರ್ಯಕ್ರಮ. ಎದುರುಗಡೆ ನಿಂತಿದೆ ಅಂತಂದ್ರೆ ಅದು ದೇವರ ಆಶೀರ್ವಾದ, ಅದು ಸಾಧನೆಯ ಆಶೀರ್ವಾದ. ನಮ್ಮ ಆಡಳಿತ ಅದಕ್ಕೆ ಬೆಲೆಯನ್ನೇ ಕೊಟ್ಟಿರಲಿಲ್ಲ. ಗುಂಡಿಕ್ಕಿ ಕೊಂದರು ಸನ್ಯಾಸಿಗಳು ಗೋವು ರಕ್ಷಣೆ ಮಾಡಬೇಕು ಅಂತ ಪಾರ್ಲಿಮೆಂಟ್ಗೆ ಹೋದಾಗ ಸನ್ಯಾಸಿಗಳನ್ನ, ಆಕಳುಗಳನ್ನ ಗುಂಡಿಕ್ಕಿ ಕೊಂದರು ಇಂದಿರಾ ಗಾಂಧಿ ಸರ್ಕಾರ. ಸ್ವಾಮಿ, ಹಿಂದೂ ಸಮಾಜ ಇವತ್ತೇನಾದ್ರೂ ಜೀವಂತವಾಗಿ ಉಳ್ಕೊಂಡಿದೆ ಅಂತಂದ್ರೆ ಖಂಡಿತವಾಗಿ ಇದು ಭಗವಂತನ ಆಶೀರ್ವಾದ ಅಷ್ಟೇ, ಮತ್ತೇನಿಲ್ಲ. ಏನೋ ಕಳೆದ 10 ವರ್ಷದಿಂದ ಮತ್ತೊಮ್ಮೆ ನಮಗೆ ಜೀವ ಬಂತು. ಗೆಲುವು ಸೋಲು ಇದರ ಮಧ್ಯದಲ್ಲಿ 10 ವರ್ಷದ ಹಿಂದೆ ನಮಗೊಂದು ವಿಶ್ವಾಸ ಬಂತು, ನಮಗೊಂದು ನಾಯಕತ್ವ ಇದೆ ಅಂತ ವಿಶ್ವಾಸಕ್ಕೆ ಬಂತು. ಮೊಟ್ಟ ಮೊದಲ ಬಾರಿಗೆ ಜಯದ ಹೆಜ್ಜೆಯನ್ನ ನಾವಿಟ್ಟಿದ್ದೀವಿ. ಇನ್ನು ಮುಂದಿನ ದಿವಸದಲ್ಲಿ ಈ ಶತಮಾನ ಹಿಂದೂಗಳ ಶತಮಾನ ಬರೆದಿರ್ತೇವೆ. ಸ್ವಾಮಿ, ಇಲ್ಲಿಗೆ ಮುಗ್ದಿಲ್ಲ, ಅವ್ರದ್ದು ಅಲ್ಲಿಗೆ ಮುಗ್ದಿಲ್ಲ. 1992 ಇಸ್ವಿಯಲ್ಲಿ ನಮ್ಮ ದೇವಸ್ಥಾನಗಳನ್ನ ಹೇಗೆ ಸೊಲ್ಲಡಿಸಿಬಿಟ್ರು, ಹಾಗೇನೆ ನಂತರದ ದಿವಸದಲ್ಲಿ ವಕ್ಫ್ ಕಾಯ್ದೆ ಅಂತ ತಂದ್ರು. ಮುಸಲ್ಮಾನರು ಯಾವುದೇ ಜಾಗ ತೋರಿಸಿ ಇದು ನಮ್ಮದು ಜಾಗ ಅಂತ ಹೇಳಿದ್ರೆ ಅವರಿಗೆ ಬಿಟ್ಟುಕೊಡ್ಬೇಕು, ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಈ ದೇವಸ್ಥಾನವನ್ನ ತೋರಿಸಿ ಇದು ವಕ್ಫ್ ಕಾಯ್ದೆ, ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಅದನ್ನ ಬಿಟ್ಟುಕೊಡ್ಬೇಕು. ವಕ್ಫ್ ಕಾಯ್ದೆಯನ್ನು ತಂದ್ರು. ಅದೆಷ್ಟು ನಮ್ಮ ಜಾಗ ಹೋಯ್ತು ಗೊತ್ತಾ? ಇಡೀ ದೇಶದ ಅತ್ಯಂತ ದೊಡ್ಡ 2ನೆಯ ಭೂಮಾಲೀಕರು ಒಂದು ದಿವಸ ಬೆಳಗಾಗೋದ್ರೊಳಗಡೆ ಆಗ್ಬೇಕು. ಜೋಮೋ ಕೆನ್ಯಾಟ್ಟ ಅಂತ ಒಬ್ಬ ದಕ್ಷಿಣ ಆಫ್ರಿಕಾದ ಅಲ್ಲಿಯ ಬುಡಕಟ್ಟು ಸಮಾಜದ ಹೋರಾಟಗಾರ ಇದ್ದ. ಆತ ಹೇಳ್ತಾ ಇದ್ದ, ಕ್ರಿಶ್ಚಿಯನ್ ಮಿಷನರಿಗಳು ನಮ್ಮ ದೇಶಕ್ಕೆ ಬಂದಾಗ, ಅಂದ್ರೆ ದಕ್ಷಿಣ ಆಫ್ರಿಕಾಕ್ಕೆ ಬಂದಾಗ, ಆಫ್ರಿಕಾ ಖಂಡಕ್ಕೆ ಬಂದಾಗ ಅವನು ಹೇಳಿದ್ದ, ಕ್ರಿಶ್ಚಿಯನ್ ಮಿಷನರಿಗಳು ಆಫ್ರಿಕಾಕ್ಕೆ ಬಂದಾಗ ಅವ್ರ ಕೈನಲ್ಲಿ ಬೈಬಲ್ ಇತ್ತು, ನಮ್ಮ ಕೈನಲ್ಲಿ ನೆಲ ಇತ್ತು. ಅವರು ಬಂದ್ರು, ನಮ್ಮನ್ನ ಹಿಂಸೆ ಕೊಟ್ಟರು, ಅವ್ರ ಎದುರುಗಡೆ ಕುಂಡಿಸಿದ್ರು, ಕಣ್ಣು ಮುಚ್ಚಲಿಕ್ಕೆ ಹೇಳಿದ್ರು. ಕಣ್ಣು ಬಿಟ್ಟಾಗ ನಮ್ಮ ಕೈನಲ್ಲಿ ಬೈಬಲ್ ಇತ್ತು, ಅವ್ರ ಕೈನಲ್ಲಿ ನೆಲ ಇತ್ತು ಅಂತ. ಜೋಮೋ ಕೆನ್ಯಾಟ್ಟ ಅಂತ ಒಬ್ಬ ಆಫ್ರಿಕಾದ ಸ್ವಾತಂತ್ರ್ಯ ಹೋರಾಟಗಾರ ಹೇಳ್ತಾನೆ. ನಮ್ಮ ಪರಿಸ್ಥಿತಿ ಅದೇ ಆಗಿತ್ತು ಕಣ್ರಿ, ಅದೇ ಆಗಿತ್ತು. ಇವತ್ತು ಕೂಡ ನೋಡ್ತೀವಿ, ಎಲ್ಲೆಲ್ಲೋ ಮುಸಲ್ಮಾನರು ಇಲ್ಲದೇ ಇರೋ ಊರುಗಳಲ್ಲಿ ಕೂಡ ವಕ್ಫ್ ಆಸ್ತಿ ಇದೆ. ಪಾರ್ಲಿಮೆಂಟ್ ನಲ್ಲೇ ಕೊಟ್ಟಿರತಕ್ಕಂಥ ಉತ್ತರದಲ್ಲಿ ಅವರು ಒಪ್ಕೊಂತಾರೆ, 1 ವರ್ಷಕ್ಕೆ ವಕ್ಫ್ ಆಸ್ತಿಯಿಂದ ಬರತಕ್ಕಂಥ ಬಡ್ಡಿಯ ಮೊತ್ತ 50,000 ಕೋಟಿ ರೂಪಾಯಿಗಳಿಗೂ ಜಾಸ್ತಿ. ನಾವು ನಮ್ಮ ದೇವಸ್ಥಾನ ಕಟ್ಟಬೇಕು ಅಂತಂದ್ರೆ ಭಿಕ್ಷೆ ಬೇಡಬೇಕು, ನಮ್ಮ ಮಠ ಕಟ್ಟಬೇಕು ಅಂತಂದ್ರೆ ಭಿಕ್ಷೆ ಬೇಡಬೇಕು. ಅವರಿಗೆ ವಕ್ಫ್ ಸಂಪಾದನೆ ವರ್ಷಕ್ಕೆ 50,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು
ಸಂಪಾದನೆ ಅವರಿಗೆ ಅವರ ಆಸ್ತಿಯಿಂದ ಆಗತ್ತೆ. ಅಲ್ಲಿಗೆ ಮುಗ್ದಿಲ್ಲ. ನಮ್ಮ ದೇವಸ್ಥಾನಗಳ ಆದಾಯಕ್ಕೂ ಕೂಡ ಕಣ್ಣು ಹಾಕಿದ್ರು. ದೇವಸ್ಥಾನಗಳನ್ನ ಸರ್ಕಾರ ವಶಪಡಿಸಿಕೊಂಡಿತು. ದೇವಸ್ಥಾನ ಆದಾಯ ಸರ್ಕಾರದ ಆದಾಯ ಅಂತ ಹೇಳಿದ್ರು. ಈಗ ಮತ್ತೊಂದು ಬರ್ಲಿಕ್ಕಿದೆ. ನಿಮ್ಮ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಮತ್ತೊಂದು ಬರ್ಲಿಕ್ಕಿದೆ. ಈಗಾಗಲೇ ಮಲೈ ಮಹಾದೇಶ್ವರ ಬೆಟ್ಟವನ್ನ ಸರ್ಕಾರ ತನ್ನ ಆದೇಶದ ಪ್ರಕಾರ ಮುಜರಾಯಿ ಇಲಾಖೆಯಿಂದ ಹೊರತುಪಡಿಸಿ ಅದು ತಗೊಂಡ್ಬಿಟ್ಟಿದೆ. ನಾವು ಹೋಗಿ ಏನ್ ದೇವಸ್ಥಾನಕ್ಕೆ ದುಡ್ಡು ಹಾಕ್ತೀವೋ ಅದು ಇಷ್ಟು ದಿವಸಗಳ ಕಾಲ ಮುಜರಾಯಿ ಇಲಾಖೆಗೆ ಹೋಗ್ತಿತ್ತು. ಮುಜರಾಯಿ ಇಲಾಖೆದು ನಿಬಂಧನೆ ಇತ್ತು, ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡಬೇಕು ಅಂತ. ಇನ್ನು ಮುಂದಿನ ದಿವಸದಲ್ಲಿ ಮುಜರಾಯಿ ಇಲಾಖೆ ಕೇವಲ ಪೇಪರ್ನಲ್ಲಿ ಮಾತ್ರ ಉಳಿಯುತ್ತೆ. ಈಗಾಗಲೇ ಮಲೈ ಮಹಾದೇಶ್ವರ ಬೆಟ್ಟದಿಂದ ಶುರು ಮಾಡಿದ್ದಾರೆ. ನಮ್ಮ ಬಳ್ಳಾರಿಯ ಹುಲಿಗೆವನ ದೇವಸ್ಥಾನ, ಸುಬ್ರಹ್ಮಣ್ಯ ದೇವಸ್ಥಾನ, ಮೈಸೂರಿನ ಚಾಮುಂಡಿ ದೇವಸ್ಥಾನ, ಯಾವ ದೇವಸ್ಥಾನಕ್ಕೆ ಹೆಚ್ಚಿನ ಆದಾಯ ಇದೆಯೋ ಆ ಎಲ್ಲ ದೇವಸ್ಥಾನಗಳನ್ನು ಕೇವಲ ಒಂದೇ ಒಂದು ಸರ್ಕಾರದ ಆದೇಶದ ಅಡಿಯಲ್ಲಿ ಅದು ವಶಪಡಿಸಿಕೊಳ್ತಾ ಇದೆ. ಇನ್ನು ನಮ್ಮ ದೇವಸ್ಥಾನದ ಆದಾಯ ಮುಜರಾಯಿ ಇಲಾಖೆಗೂ ಹೋಗುವುದಿಲ್ಲ, ನೇರವಾಗಿ ರಾಜ್ಯ ಸರ್ಕಾರದ ಆದಾಯ ರೆವಿನ್ಯೂ. ಇನ್ನು ಮುಂದಿನ ದಿವಸದಲ್ಲಿ ಚರ್ಚ್ ಕಟ್ಟಲಿಕ್ಕೆ, ಮಸೀದಿ ಕಟ್ಟಲಿಕ್ಕೆ ಯಾರ ಪರ್ಮಿಷನ್ ಬೇಡ, ಯಾವ ಇಲಾಖೆಯ ಪರ್ಮಿಷನ್ ಬೇಡ, ಮುಜರಾಯಿ ಇಲಾಖೆಯ ಪರ್ಮಿಷನ್ ಕೂಡ ಬೇಡ. ನಮ್ಮ ಸಿದ್ದರಾಮಯ್ಯವರು ಎಲ್ಲಿ ಬೇಕಾದ್ರೂ ಕೊಡ್ಬೋದು ಮಸೀದಿ ಕಟ್ಟಲಿಕ್ಕೆ. ಈಗಾಗಲೇ ಕಳೆದ ಬಜೆಟ್ ನಲ್ಲಿ ಹೇಳ್ಬಿಟ್ಟಿದಾರಲ್ಲ, ಗಮನಿಸಿದಿರಲ್ಲ? ನಿಮ್ಮ ದುಡ್ಡು ಎಲ್ಲಿ ಹೋಗ್ತಾ ಇದೆ, ನಿಮ್ಮ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಇತ್ತೀಚೆಗೆ ಶುರುವಾಗಿದೆ ಸ್ವಾಮಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ದೇಶದ ಯಾವ ರಾಜ್ಯದಲ್ಲೂ ಈ ತಲೆಬೇನೆ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ತೆಲಂಗಾಣದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ತಮಿಳುನಾಡಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ಕೇರಳದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ಒಡಿಸ್ಸಾದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ, ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಇಲ್ಲ. ಅವ್ರು ಯಾರೂ ಕೂಡ ನಮಗೆ ತೆರಿಗೆ ವಂಚನೆ ಆಗಿದೆ ಅಂತ ಹೇಳುವುದಿಲ್ಲ. ಆದರೆ ಎಲ್ಲೂ ಇಲ್ಲದ ಬ್ಯಾನೆ ಇಲ್ಲಿ ಶುರುವಾಗುತ್ತಿದೆ. ಕಟ್ಟು ಕತೆಗಳನ್ನ ಹೇಳಿ ಜನರನ್ನ ಮರಳು ಮಾಡಲಿಕ್ಕೆ ಮತ್ತು ಜನರನ್ನ ತಮ್ಮ ದುರಹಂಕಾರದಿಂದ ಜನರನ್ನ ದಬ್ಬಾಯಿಸಿ ಕುಂಡ್ರಿಸಲಿಕ್ಕೆ ಬಹುತೇಕ ಇವರಿಂದ ಕಲಿಬೇಕು ನಾವು. ನಾನು ಒಂದೇ ಮಾತನ್ನು ಕೇಳ್ತೀನಿ, ಈ ದೇಶಕ್ಕೆ ಆದಾಯ ಎಲ್ಲಿಂದ ಬರುತ್ತೆ? ಜನ ಕೊಡೋ ಟ್ಯಾಕ್ಸ್ ನಿಂದ ಬರುತ್ತೆ. ಅದು ರೈತರು ಇರಲಿ ಅಥವಾ ಬಿಸಿನೆಸ್ ಇರಲಿ ಅಥವಾ ಇಂಡಸ್ಟ್ರಿ ಇರಲಿ. ಸ್ವಾಮಿ, ಈ ದೇಶದಲ್ಲಿ ಟ್ಯಾಕ್ಸ್ ಕೊಡೋರಲ್ಲಿ 99.9% ಜನ ಹಿಂದೂಗಳು. ನಾವೇನಾದ್ರೂ ಕೇಳಿದ್ರೆ ಹಿಂದೂಗಳ ತೆರಿಗೆ, ಹಿಂದೂಗಳ ಹಕ್ಕು ಅಂತ ಅಂದ್ರೆ ನಾವು ಕೊಟ್ಟ ತೆರಿಗೆಯನ್ನ ನಮಗ್ ಕೊಡ್ರಿ, ನಮ್ಮ ದೇವಸ್ಥಾನಕ್ಕೆ ಕೊಡ್ರಿ, ನಮ್ಮ ಮಠಕ್ಕೆ ಕೊಡ್ರಿ ಅಂತ ಕೇಳಿದ್ರೆ ತಪ್ಪೇನಿದೆ? ಸರಿ ಇದೆಯಾ? ಜೈ ಶ್ರೀರಾಮ್ ಅಂತ ಹೇಳಿ ಮತ್ತೊಮ್ಮೆ. ನಾವು ಕೊಟ್ಟಿರೋ ತೆರಿಗೆ, ಹಿಂದೂಗಳು ಕೊಟ್ಟಿರೋ ತೆರಿಗೆ ಹಿಂದೂಗಳಿಗೆ ಬೇಕು ಅಂತ ನಾವು ಹೇಳಿದ್ರೆ ಇದು ಕೋಮುವಾದ ಆಗ್ತದ? ಇದನ್ನ ನಾನು ಹೇಳಿದ್ದಕ್ಕೆ ನಿನ್ನೆ ದಿವಸ ನನಗೆ ಮತ್ತೊಂದು ಕೇಸ್ ಹಾಕಿದ್ದಾರೆ. ತುಂಬಾ ದಿವಸ ಆಗಿತ್ರಿ ನನಗೆ ಆರೋಗ್ಯ ಸರಿ ಇದ್ರಾಕಿಲ್ಲ, ಯಾಕಂದ್ರೆ ಯಾವುದೂ ಕೇಸ್ ಇದ್ರಾಕಿಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯನವರು ಕೇಸ್ ಆಗಿದ್ಬಿಟ್ಟಿಗೆ ನನ್ನ ಆರೋಗ್ಯನೂ ನೆಟ್ಕಾವು. ಯಾರೋ ಪಾಪದವ್ರ ಮೇಲೆ ಕೇಸ್ ಹಾಕಿದ್ರೆ ಪಾಪ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಆಗ್ತಿತ್ತು, ಯಾರು ನೋಡ್ಕೊಳ್ಳೋರು ಇಲ್ಲ ಅಂತ ಆಗ್ತಿತ್ತು. ನನ್ನ ಮೇಲೇನೆ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಇವತ್ತು ಕೇಳ್ತೀನಿ ಸಿದ್ದರಾಮಯ್ಯನವರಿಗೆ, ನಿಮ್ಗೆ ಎಷ್ಟು ತಾಕತ್ತಿದೆ ಕೇಸ್ ಹಾಕಲಿಕ್ಕೆ? ಹಾಕಿ. ನೂರಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. ಸ್ವಾಮಿ, ಈ ಹಿಂದೂ ಸಮಾಜ ವಿಷವನ್ನ ಕುಡಿದು ಬದುಕಿರೋ ಸಮಾಜ. ಅಮೃತ ಕೊಟ್ಟು ಸತ್ತೇ ಹೋಗ್ಬಿಡ್ತೀವಿ ನಾವು. ವಿಷಕಂಠನ ಸಮಾಜ ಇದು. ವಿಷವನ್ನ ಕುಡಿದು ಗಂಟಲಲ್ಲಿ ಅರಗಿಸಿಕೊಂಡಿರೋ ಸಮಾಜ ಇದು. ನಮ್ಗೇನಾದ್ರು ಅಮೃತ ಕೊಟ್ಟರೆ ಸತ್ತು ಹೋಗ್ಬಿಡ್ತೀವಿ. ವಿಷನೇ ಕೊಡ್ತೀರಾ? ಕೊಡ್ರಿ, ಎಷ್ಟು ವಿಷ ಇದೆ ನೋಡೇ ಬಿಡ್ತೀವಿ.
ಹಿಂದೂ ಸಮಾಜ ಇನ್ನಷ್ಟು ಹೆಚ್ಚು ಜಾಗೃತ ಆಗಬೇಕು. ಹಿಂದೂ ಸಮಾಜ ಇನ್ನಷ್ಟು ಹೆಚ್ಚು ಗಟ್ಟಿ ಆಗಬೇಕು. ಹಿಂದೂ ಸಮಾಜ ತನ್ನ ಜಾತಿಯ ಬೀಜಗಳನ್ನ ಮರೆತು, ಆ ವೈಷಮ್ಯವನ್ನ ಮರೆತು ಒಂದಾಗಬೇಕು. ಈ ದೇಶದ ಯಾವುದೇ ಗ್ರಂಥಗಳಲ್ಲಿ ಜಾತಿಯನ್ನ ಉಲ್ಲೇಖ ಮಾಡಿಲ್ಲ ಸ್ವಾಮಿ, ಜಾತಿಯನ್ನು ಉಲ್ಲೇಖ ಮಾಡಿಲ್ಲ. ಒಂದೊಂದಾಗಿ ಉದಾಹರಣೆಯನ್ನು ಕೊಡಬಲ್ಲೆ. ಜಂಬೂಕ ಅಂತಕ್ಕಂಥ ಒಬ್ಬ ಋಷಿ ಇದ್ದ. ನರಿಯನ್ನ ಹಿಡಿದು ಬರುತ್ತಕ್ಕಂಥ, ಅದನ್ನ ಕೊಂದು ಬರುತ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಜಂಬೂಕ ಮಹರ್ಷಿ. ಯಾವ ಋಷಿಗಳು ಬ್ರಾಹ್ಮಣರು ಇರಲಿಲ್ಲ. ಕೌಶಿಕ ಅಂತಕ್ಕಂಥ ಜಾತಿ ಇತ್ತೀಚಿನ ದಿನಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ವಿಷ ಅದು. ನಮ್ಮಲ್ಲಿ ಜಾತಿ ಇರಲಿಲ್ಲ. ಅವರ ಉದ್ಯೋಗದಿಂದ ಗುರುತಿಸ್ತಾ ಇದ್ರು. ಅವನು ಬಡಗಿ ಅಂತ ಗುರುತಿಸ್ತಾ ಇದ್ರು, ಇವನು ಕಮ್ಮಾರ ಅಂತ ಗುರುತಿಸ್ತಾ ಇದ್ರು, ಇವನು ಲಿಂಗಾಯತ ಅಂತ ಗುರುತಿಸ್ತಾ ಇದ್ರು, ಇವನು ಗೌಡ ಅಂತ ಗುರುತಿಸ್ತಾ ಇದ್ರು, ಇವನು ಬ್ರಾಹ್ಮಣ ಅಂತ ಗುರುತಿಸ್ತಾ ಇದ್ರು. ಇದು ಯಾವುದು ಕೂಡ ಜಾತಿ ಹೆಸರಲ್ಲ ಕಣ್ರಿ, ಅವನ ಉದ್ಯೋಗದ ಹೆಸರು. ಲಿಂಗಾಯತ ಇದು ಜಾತಿನೇ ಅಲ್ಲ, ಬದಲಾಗಿ ಲಿಂಗಾಯತ ಇದು ಒಂದು ಪಂಥ, ಶೈವ ಪಂಥ. ಇದು ಸಿದ್ಧಾಂತ ಶಿಖಾಮಣಿಯಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾರೆ ಲಿಂಗ ಅಂದ್ರೆ ಏನು ಅಂತ. ಅತ್ಯಂತ ಪರಮೋಚ್ಛವಾಗಿರ್ತಕ್ಕಂಥ ಅದ್ವೈತದ ಒಂದು ತಿರುಳೋದು. ನಾಮ ರೂಪ ರಸ ಗಂಧರಹಿತತ್ವ ಲಿಂಗಂ ಇತ್ಯುಚ್ಯತೆ ಅಂತ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳುತ್ತೆ. ಇದೊಂದು ಜಾತಿ ಅಲ್ಲ, ಬದಲಾಗಿ ಇದೊಂದು ನಮ್ಮ ಪೂಜಾ ಪದ್ಧತಿ. ಅದನ್ನ ಜಾತಿ ಮಾಡಿದ್ರು. ವಸಿಷ್ಠ ಅಂತಕ್ಕಂಥ ಅತ್ಯಂತ ಶ್ರೇಷ್ಠ ಮುನಿ, ಅತ್ಯಂತ ಅವತ್ತಿನ ಭಾಷೆ, ನಮ್ಮ ಇವತ್ತಿನ ಅತ್ಯಾಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಜಾಡಮಾಲಿಗಳ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ವಸಿಷ್ಠರಿಗೆ ಅವನ ಹೆಂಡತಿ ಅರುಂಧತಿ ಮಾದಿಗರ ಜಾತಿಯಲ್ಲಿ ಹುಟ್ಟಿದವಳು. ಇವತ್ತು ಕೂಡ ಯಾರೇ ಮದುವೆ ಆದ್ರೂ ಕೂಡ ಮೊದಲು ಅರುಂಧತಿ ವಸಿಷ್ಠ ನಕ್ಷತ್ರವನ್ನು ತೋರಿಸ್ತಾರೆ. ಬದುಕಿದ್ರೆ ಹೀಗೆ ಆದರ್ಶವಾಗಿ ಬದುಕಬೇಕು ಅಂತ. ಅವರು ಯಾರು ಬ್ರಾಹ್ಮಣರಾಗಿರಲಿಲ್ಲ. ವೇದಗಳನ್ನು ವಿಂಗಡಣೆ ಮಾಡಿರ್ತಕ್ಕಂಥ ವ್ಯಾಸ ಅಂಬಿಗರ ಜಾತಿಯಲ್ಲಿ ಹುಟ್ಟಿದ್ದ, ಅವನು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿರಲಿಲ್ಲ. ಪೂಜೆ ಮಾಡತಕ್ಕಂಥ ಯಾವ ದೇವರುಗಳು ಬ್ರಾಹ್ಮಣರಲ್ಲ. ರಾಮ ಬ್ರಾಹ್ಮಣ ಅಲ್ಲ, ಕೃಷ್ಣ ಗೊಲ್ಲ. ಅವನಿಗೆ ದೇವಸ್ಥಾನವನ್ನು ಕಟ್ಟಿದ್ವಿ. ಎಲ್ಲೂ ಕೂಡ ಬ್ರಾಹ್ಮಣರ ದೇವರಿಗೆ ದೇವಸ್ಥಾನ, ಬ್ರಾಹ್ಮಣರ ದೇವರುಗಳೇ ಇಲ್ಲ. ಜಾತಿಯನ್ನು ನಾವು ಒಪ್ಪಲೇ ಇಲ್ಲ. ಸ್ವಾಮಿ ಜಾತಿಯ ವಿಷಬೀಜವನ್ನ ಬಿತ್ತಿದ್ದು ಇತ್ತೀಚಿನ ಶತಮಾನಗಳಲ್ಲಿ. ಐಲವ ಅಂತಕ್ಕಂಥ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಬ್ಬ ಹುಡುಗ ಅಧ್ಯಯನ ಮಾಡಿ ದೇವರನ್ನ ಕಂಡು ಐತರೇಯ ಬ್ರಾಹ್ಮಣ ಅಂತಕ್ಕಂಥ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ. ಋಗ್ವೇದವನ್ನ ಕಲಿಬೇಕಾದ್ರೆ ಐತರೇಯ ಬ್ರಾಹ್ಮಣವನ್ನ ಓದಬೇಕಾಗತ್ತೆ. ಅವನು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿರಲಿಲ್ಲ, ಪರಿಶಿಷ್ಟ ಪಂಗಡದಲ್ಲಿ ಹುಟ್ಟಿದ್ದ. ಇವತ್ತಿನ ಭಾಷೆಯಲ್ಲಿ ರಾಮಾಯಣವನ್ನ ಸಂಸ್ಕೃತದಲ್ಲಿ ಬರೆದಿರತಕ್ಕಂಥ ವಾಲ್ಮೀಕಿ ಪರಿಶಿಷ್ಟ ಪಂಗಡದಲ್ಲಿ ಹುಟ್ಟಿದ್ದ. ಅವರು ಯಾರು ಬ್ರಾಹ್ಮಣರಾಗಿರಲಿಲ್ಲ. ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ. ಇದು ನಮ್ಮ ನಡೆ ಕಂಡ್ರಿ. ಒಳ್ಳೇದು ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಇರಲಿ, ಅದನ್ನ ನಾವು ಒಪ್ಕೊಂತೀವಿ, ಅದು ನಮ್ಮ ಹತ್ರ ಬರಲಿ ಅಂತಕ್ಕಂಥ ಪರಂಪರೆ ನಮ್ದು. ಸಣ್ಣ ಬುದ್ಧಿ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಚರ್ಚೆ ನಡೆದಿದೆ. ಮೊನ್ನೆ ನಾನು ಹೇಳಿದ ನಂತರದಲ್ಲಿ ಆ ಚರ್ಚೆಗೆ ಮತ್ತೊಂದಿಷ್ಟು ವೇಗ ಬಂದಿದೆ. ಹೌದು, ಹಿಂದೂ ರಾಷ್ಟ್ರ ಮಾಡೋದೇ ನಮ್ಮ ಗುರಿ ಅಂತ. ನಾನು ಹೇಳಿದೆ, ಮತ್ತೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಅನಂತಕುಮಾರ್ ಹೆಗ್ಡೆನೇ ಹೇಳಬೇಕು. ಏನು ಹಿಂದೂ ರಾಷ್ಟ್ರ ಅಂತಂದ್ರೆ ಏನು ಗೊತ್ತಿಲ್ಲದೆ ಇರೋಂಥವರಿಗೆ ಬಹುತೇಕ ಗೊಂದಲದಲ್ಲಿ ಹಾಕ್ತಾರೆ ಇವರೆಲ್ಲ. ಈ ಕಾಂಗ್ರೆಸ್ನವರು ಮತ್ತು ಈ ಜಾತಿಯ ವಿಷ ಬೀಜವನ್ನೇ ತಿಂದು ಬದುಕಿರ್ತಕ್ಕಂಥ ಮೂರ್ಖ ಶಿಖಾಮಣಿಗಳು, ಆ ಕೆಂಪಂಗಿಯ ಕಮಂಗಿಗಳು, ಇವರೆಲ್ಲರೂ ಕೂಡ ಮತ್ತೊಮ್ಮೆ ನಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ತರುತ್ತಾರೆ. ನಾವು ಯಾವತ್ತೂ ಸಣ್ಣ ಬುದ್ಧಿ ಮಾಡಿದವರಲ್ಲ ಕಣ್ರಿ.
ನಾವು 10 ಮಂದಿ ಒಟ್ಟಿಗೆ ಊಟ ಮಾಡ್ಬೇಕಾದ್ರೆ ಮತ್ತೆ 2 ಮಂದಿ ಪಕ್ಕದಲ್ಲಿ ಬಂದು ಕುಂತ್ರೆ ಹಚ್ಚ್ರಿ ರೊಟ್ಟಿ ನಾವನಿಗೂ ಅಂತ ಹೇಳ್ತೀವಿ ನಾವು. ಅವನು ಯಾವ ಜಾತಿ ಅಂತ ಕೇಳಂಗಿಲ್ಲ. ಫಸ್ಟ್ ಹಸಿರು ಬಂದ ಹತ್ತಿ ರೊಟ್ಟಿ ಅಂತ ಹೇಳ್ತೀವಿ. ಇದು ನಮ್ಮ ಲಕ್ಷಣ ಕಂಡ್ರಿ, ಇದು ನಮ್ಮ ಲಕ್ಷಣ. ಇದು ವಸುದೈವ ಕುಟುಂಬಕಂ, ಇಡೀ ಜಗತ್ತು ನಮ್ಮ ಕುಟುಂಬ. ಇದು ಹಿಂದೂ ರಾಷ್ಟ್ರದ ಕಲ್ಪನೆ. ಕೃಣ್ವಂತೋ ವಿಶ್ವಮಾರ್ಯಂ, ಇಡೀ ಜಗತ್ತನ್ನು ಸುಂದರಗೊಳಿಸೋಣ, ಅತ್ಯಂತ ಸಜ್ಜನಗೊಳಿಸೋಣ ಅಂತಕ್ಕಂಥ, ಆರ್ಯಮಯಗೊಳಿಸೋಣ ಅಂತಕ್ಕಂಥ ಕಲ್ಪನೆ. ಇದು ಹಿಂದೂ ರಾಷ್ಟ್ರದ ಕಲ್ಪನೆ. ಸಂಘ ಸದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ, ಇದು ಹಿಂದೂ ರಾಷ್ಟ್ರದ ಕಲ್ಪನೆ. ಎಲ್ಲರೂ ಸಹಬಾಳ್ವೆಯಿಂದ ಬದುಕೋಣ, ಸಹಮತಿಯಿಂದ ಬದುಕೋಣ, ಸಮಾನತೆಯಿಂದ ಬದುಕೋಣ. ಇದು ಹಿಂದೂ ರಾಷ್ಟ್ರದ ಕಲ್ಪನೆ. ಅತ್ಯಂತ ಸಮಷ್ಟಿಯ ಬದುಕು, ಇದು ನಮ್ಮ ಹಿಂದೂ ರಾಷ್ಟ್ರದ ಕಲ್ಪನೆ. ಇವತ್ತೇನು ಕೃಷಿ ಮಾಡ್ತೀವಲ್ಲ ನಾವು, ಕೃಷಿ ಮಾಡೋ ಇವತ್ತಿನ ಪದ್ಧತಿಯಲ್ಲಿದೆ ಬಹುತೇಕ ಯಾವ ಕೃಷಿಕನಿಗೂ ಲಾಭ ತಂದು ಕೊಡುವುದಿಲ್ಲ. ಪ್ರತಿ ವರ್ಷ ನಾವು ದೊಡ್ಡ ಕೆರೆ ತೆಗಿತೀವಿ, ಸಣ್ಣ ಕೆರೆ ತುಂಬ್ತೀವಿ. ಸಾಲ ಮಾಡಿ ಏನಾದ್ರೂ ಆ ಸಾಲವನ್ನ ಆ ರೈತ ತೀರಿಸಿದಾನೆ ಅಂತಂದ್ರೆ ಅದೊಂದು ಜಾದುನೇ. ಅದು ಆ ಪರಿಸ್ಥಿತಿ ಇದೆ. ಯಾಕೆ? ರೈತ ಲಾಭಕಾರಿಯಾಗಿ ಕೃಷಿಯನ್ನ ಮಾಡ್ತಿರ್ಲಿಲ್ಲ. ಸಾವಿರಾರು ವರ್ಷದಿಂದ ನಮ್ಮ ಜನ ಕೃಷಿ ಮಾಡ್ತಾ ಬಂದಿದ್ದಾರೆ ಕಣ್ರಿ. ಯಾವತ್ತು ಇಂಥ ದರಿದ್ರ ಸ್ಥಿತಿಯನ್ನು ನಾವು ನೋಡಿರಲಿಲ್ಲ. ಯಾಕೆ? ಇವತ್ತು ನಾವು ಕೃಷಿಯನ್ನ ಮಾಡೋದೇ ಮತ್ತೊಂದನ್ನ ಕೊಂದು, ಆ ಮಣ್ಣನ್ನ ಕೊಂದು, ಅಲ್ಲಿ ರಾಸಾಯನಿಕಗಳನ್ನ ಹಾಕಿ, ನಮಗೆ ಬೇಕಾಗಿದ್ದೋ ಬೇಡದೋ ದುಡ್ಡು ಸಿಗತ್ತೆ ಅಂತ ಅದನ್ನ ಬೆಳೆದು ಅಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನ ನಾಶ ಮಾಡಿ ನಾವು ಕೃಷಿಯನ್ನು ಬೆಳಿತೀವಿ. ಆ ಸತ್ತಿರ್ತಕ್ಕಂಥ ಪ್ರಾಣಿ ನಮ್ಮನ್ನ ಹರಿಸಬೇಕಲ್ವಾ? ಔಷಧಿ ಹೊಡೆದು ಅಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ, ಪ್ರಾಣಿ ಸಂಕುಲವನ್ನ ಕೊಲ್ತೀವಲ್ಲ ಸ್ವಾಮಿ. ನಮ್ಮ ಹೊಟ್ಟೆಗೆ ಹಿಟ್ಟಬೇಕು ಅಂತ ಅಲ್ಲಿ ಸಾವಿರಾರು ಜೀವಿಗಳಿದ್ವು, ಅದನ್ನು ಕೊಲ್ತೀವಲ್ಲ ಸ್ವಾಮಿ. ನಮ್ಮ ಸಮಾಜ ಯಾವತ್ತೂ ಕೂಡ ಈ ತರ ಕೃಷಿಯನ್ನು ಹೇಳಿರಲಿಲ್ಲ. ಜೀವ ಚೈತನ್ಯ ಕೃಷಿಯನ್ನ ಇವತ್ತು ಹೇಳಿತ್ತು. ಜೀವ ಚೈತನ್ಯ ಕೃಷಿಯನ್ನ ಹೇಳಿತ್ತು. ಅವು ಬದುಕಲಿ. ಮನುಷ್ಯ ಒಬ್ಬನೇ ಅಲ್ಲ ಈ ಜಗತ್ತಿನಲ್ಲಿ, ಅದರ ಜೊತೆಗೆ ಸಕಲ ಚರಾಚರಗಳು ಬದುಕಬೇಕು ಅಂತ ಹೇಳಿತ್ತು ನಮ್ಮ ಸಂಸ್ಕೃತಿ. ಜೀವ ಚೈತನ್ಯ ಕೃಷಿ ಕಳೆದ 10 ವರ್ಷದಿಂದ ಅದರ ಬಗ್ಗೆ ಇವತ್ತು ಪ್ರಾರಂಭ ಶುರುವಾಗಿದೆ. ಸಾವಯವ ಕೃಷಿ ಮತ್ತು ಜೀವ ಚೈತನ್ಯ ಕೃಷಿ ಅಂತ. ಅಲ್ಟಿಮೇಟ್ಲಿ ಕಷ್ಟ ಕೊನೆಯದಾಗಿ ನಮ್ಮ ರೈತ ಮಾಡಬೇಕಾಗಿರೋದು ಅದನ್ನೇ. ನಾವು ಮಾಡುವ ಕಾಯಕ ಲಾಭಕಾರಿಯಾಗಿರಬೇಕು, ಮತ್ತೊಬ್ಬರಿಗೆ ಹಿಂಸೆ ಆಗಬಾರ್ದು. ಜನ ಅಷ್ಟೇ ಅಲ್ಲ, ಮಣ್ಣಿಗೂ ಕೂಡ ನೋವಾಗಬಾರ್ದು, ಮಣ್ಣಿಗೂ ಕೂಡ ನೋವಾಗಬಾರ್ದು. ಈ ಭೂಮಿಯನ್ನು ನಾವು ತಾಯಿ ಅಂತ ಕರೆದಿದ್ದೀವಿ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ. ಈ ಮಣ್ಣು ನಮ್ಮ ತಾಯಿ, ಅದರ ಮಕ್ಕಳು ನಾವು. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ, ಇದನ್ನ ಹೇಳಿರ್ತಕ್ಕಂಥವ್ರು ನಾವು. ಅದೇ ತಾಯಿಯ ಒಡಲಲ್ಲೇ ಅಲ್ಲಿ ಸಾವಿರಾರು ಸೂಕ್ಷ್ಮ ಜೀವಿಗಳು ಬದುಕ್ತಾ ಇದ್ದಾವೆ. ಅದನ್ನ ಕೊಂದು ನಾನೊಬ್ಬ ಬದುಕಬೇಕು ಅಂತ ನಾನೇನಾದ್ರು ಯೋಚನೆ ಮಾಡಿದ್ರೆ ಬಹುತೇಕ ನನ್ನಷ್ಟು ದೊಡ್ಡ ಸ್ವಾರ್ಥಿ ಮತ್ತೆ ಯಾರು ಇರ್ಲಿಕ್ಕಿಲ್ಲ. ಅಲ್ಲ ಅದು ಓಲ್ಡ್ ಕಾರ್ಯಕ್ರಮ. ಸಮಷ್ಟಿಯೊಂದಿಗೆ ಇದು ನಮ್ಮ ಕೆಲಸ ಆಗಬೇಕು. ನಾವು ಯಾವತ್ತೂ ಮತ್ತೊಬ್ಬರನ್ನ ಕಾಪಿ ಮಾಡಿ ಬದುಕಿದವರಲ್ಲ ಹಿಂದೂ ಸಮಾಜ. ಇತ್ತೀಚಿನ ದಿನಗಳಲ್ಲಿ ಕಾಪಿ ಮಾಡೋದೇ ಭಾರಿ ದೊಡ್ಡ ಉದ್ಯೋಗ ಆಗ್ತಿದೆ. ವಿದೇಶಿಯರನ್ನ ಕಾಪಿ ಮಾಡಿ, ಯಾರೋ ಏನೋ ಮಾಡಿದಾರೆ ಅಂತಂದ್ರೆ ಅದನ್ನು ಕಾಪಿ ಮಾಡ್ರಿ. ಕಂಪ್ಯೂಟರ್ ನಲ್ಲಿ ಏನ್ ಬರುತ್ತೆ ಅದನ್ನು ಕಾಪಿ ಮಾಡ್ರಿ. ಇಂಟರ್ನೆಟ್ ಅಲ್ಲಿ ಏನ್ ಬರುತ್ತೆ ಅದನ್ನು ಕಾಪಿ ಮಾಡ್ರಿ. ಅವನು ಹ್ಯಾಂಗ್ ಬದುಕ್ತಾನೆ ಹಾಗೆ ಕಾಪಿ ಮಾಡ್ರಿ. ಇವನು ಹ್ಯಾಂಗ್ ಬದುಕ್ತಾನೆ ಹಿಂಗೆ ಕಾಪಿ ಮಾಡ್ರಿ. ನಮ್ಮ ಸಮಾಜ ಯಾವತ್ತೂ ಕೂಡ ಒಬ್ಬರ ರೀತಿಯಲ್ಲಿ ಮತ್ತೊಬ್ಬರು ಬದುಕಲಿಲ್ಲ. ಪ್ರತಿಯೊಬ್ಬರದ್ದು ಸ್ಪೆಷಾಲಿಟಿ ಇರ್ತಿತ್ತು. ಪ್ರತಿಯೊಬ್ಬರದ್ದು ಸ್ಪೆಷಾಲಿಟಿ ಇರ್ತಿತ್ತು. ನಾಲೆಡ್ಜ್ ಬೇಸ್ಡ್ ಎಕಾನಮಿ ಇದು ನಮ್ದು ಹಳೆ ಕಾಲದಲ್ಲೇ ಇತ್ತು. ಸಾವಿರಾರು ವರ್ಷದ ಮುಂಚೆನೆ ಜ್ಞಾನ ಆಧಾರಿತ ಆರ್ಥಿಕತೆ. ಯಾರೂ ಕೂಡ ದರಿದ್ರರಿರಲಿಲ್ಲ ಅಲ್ಲಿ. ವಿಜಯನಗರದ ಸಾಮ್ರಾಜ್ಯ ನಮ್ಮ ಕಣ್ಣೆದುರುಗಳನ್ನೇ ಆಗಿ ಹೋಯಿತು. ಅಲ್ಲಿ ದಾರಿದ್ರ್ಯ ಇರಲಿಲ್ಲ. ಅವರು ತುಂಬಾ ಹಿಂದುಳಿದಿದ್ರು, ನಾಗರಿಕತೆನೇ ಇರಲಿಲ್ಲ ಅಂತ ಹೇಳಿದ್ರೆ ಅದಕ್ಕಿನ ಅರ್ಥ ಇತ್ತಿತ್ತ? ಜಗತ್ತಿನ ಎಲ್ಲರೂ ಕೂಡ ಒಪ್ಕೊಂಡಿದ್ರು. ವಿಜಯನಗರದ ಸಾಮ್ರಾಜ್ಯ ಅಂತಂದ್ರೆ ಚಿನ್ನ ವಜ್ರ ವೈಢೂರ್ಯಗಳನ್ನ ರಸ್ತೆ ಪಕ್ಕದಲ್ಲಿ ಇತ್ತು ಮಾರಾಟ ಮಾಡ್ತಿದ್ರು ಅಂತ. ಅತ್ಯಂತ ಸುಭಿಕ್ಷವಾಗಿರತಕ್ಕಂಥ ರಾಜ್ಯ ಅಂತ ಎಲ್ಲ ಇತಿಹಾಸಕಾರರು ಬರೆದಿದ್ರು. ನಮ್ಮ ರಾಜ್ಯಗಳು ಯಾವತ್ತೂ ಕೂಡ ದುರ್ಭಿಕ್ಷ ಆಗಿರಲಿಲ್ಲ. ದುರ್ಭಿಕ್ಷ ಶುರುವಾದದ್ದೇ ಮಾಡರ್ನ್
ಅಡ್ಮಿನಿಸ್ಟ್ರೇಷನ್ ಬಂದ ನಂತರ. ದುರ್ಭಿಕ್ಷ ಶುರುವಾದದ್ದೇ ಮಾಡರ್ನ್ ಅಡ್ಮಿನಿಸ್ಟ್ರೇಷನ್ ಬಂದ ನಂತರದಲ್ಲಿ. ವಿದೇಶಿಯರನ್ನ ಕಾಪಿ ಮಾಡ್ಲಿಕ್ಕೆ ಹೋಗಿ ನಾವು ದರಿದ್ರರಾದ್ವಿ. ವಿದೇಶಿಯರನ್ನ ಕಾಪಿ ಮಾಡ್ಲಿಕ್ಕೆ ಹೋಗಿ ನಾವು ದರಿದ್ರರಾದ್ವಿ. ನಮ್ಮ ದೇಶೀಯ ಆಕಳುಗಳು ಇವತ್ತು ಸತ್ತು ಹೋಗಿದ್ದಾವೆ. ಯಾವುದೋ ಹೊಸ ತಳಿಯನ್ನ ತಂದು ಇಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಹಾಲು ಜಾಸ್ತಿ ಸಿಗತ್ತೆ ಅಂತ ಅದ್ರ ಒಳಗಡೆ ವಿಷ ಎಷ್ಟಿದೆ ಅಂತ ನೋಡುವುದೇ ಇಲ್ಲ. ಮುಂಚೆ ನಮ್ಮ ಊರಿನ ಆಕಳು 1 ಲೀಟರ್ ಹಾಲು ಕೊಡ್ತಿತ್ತು, ಆದ್ರೆ ಹಾಲು ಅಮೃತ ಆಗಿತ್ತು. ಇವತ್ತಿನ ಆಕಳು 10 ಲೀಟರ್ ಹಾಲು ಕೊಡ್ತವೆ, ಆದ್ರೆ ಹಾಲನ್ನು ಕೊಡ್ಲಿಕ್ಕೆ ನಾವು ಕುಡಿಲಿಕ್ಕಲ್ಲ, ಕೊಡ್ಲಿಕ್ಕೆ ನಾವು ಇವತ್ತು ಪ್ರಯತ್ನ ಮಾಡ್ತಾ ಇದ್ವಿ, ಕುಡಿಲಿಕ್ಕಲ್ಲ. ಅದರಲ್ಲಿಯೂ ದುಡ್ಡನ್ನು ನೋಡ್ತಾ ಇದ್ದೀವಿ. ನಜರ್ ಬದಲೇಗಾ ತೋ ನಜ್ಜಾರ ಬದಲೇಗ. ದೃಷ್ಟಿ ಬದಲಾದ್ರೆ ದೃಶ್ಯ ಬದಲಾಗತ್ತೆ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ. ನಮಗೆ ಯಾರು ಹೇಳ್ಕೊಟ್ಟಿಲ್ಲ ಸ್ವಾಮಿ, ನಮ್ಮ ಬದುಕು ಹೀಗೆ ಅಂತ ಯಾರು ಹೇಳ್ಕೊಟ್ಟಿಲ್ಲ ನಮಗೆ. ಇವತ್ತು ತಿಳ್ಕೋಬೇಕಾಗಿದೆ, ನಮ್ಮ ಸ್ವಂತ ಪ್ರಜ್ಞೆಯಿಂದ ತಿಳ್ಕೋಬೇಕಾಗಿದೆ. ಹಿಂದೂ ಸಮಾಜದ ಜಾಗೃತಿ ಈ ಎಲ್ಲ ಒಂದು ದೊಡ್ಡ ಕ್ರಾಂತಿಗೆ ನಾಂದಿ ಆಗಲಿಕ್ಕಿದೆ. ಹಿಂದೂ ಸಮಾಜೋತ್ಸವ, ಹಿಂದೂ ಸಮಾವೇಶ ಕೇವಲ ಜೈಕಾರಗಳಿಗಷ್ಟೇ ಅಲ್ಲ, ಗತಿಸಿ ಹೋದ ನಮ್ಮ ವೈಭವವನ್ನು ನೆನಪು ಮಾಡ್ಕೋಬೇಕು, ನಮ್ಮ ಜೀವನದ ಪದ್ಧತಿಯನ್ನು ನೆನಪು ಮಾಡ್ಕೋಬೇಕು. ನಮ್ಮ ಸಂಸ್ಕೃತಿ ಹೇಗಿತ್ತು, ನಮ್ಮ ಇತಿಹಾಸ ಹೇಗಿತ್ತು, ಆ ವೈಭವದ ಬದುಕನ್ನು ಮತ್ತೊಮ್ಮೆ ನಾವು ಕನಸನ್ನ ಕಾಣಬೇಕು, ಆ ಕನಸನ್ನ ನನಸನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ಹಿಂದೂ ಸಮಾವೇಶ. ನಮ್ಮ ಗುರಿ ಹಿಂದೂ ರಾಷ್ಟ್ರ, ಹಿಂದೂ ರಾಷ್ಟ್ರ. ಈ ಎಲ್ಲ ಪವಿತ್ರ ಕಲ್ಪನೆಗಳನ್ನು ಒಳಗೊಂಡಿರ್ತಕ್ಕಂಥ ಹಿಂದೂ ರಾಷ್ಟ್ರ ನಮ್ಮದು. ಮುಂಚಿನ ಕಾಲದಲ್ಲಿ ಯಾರೂ ನಿರುದ್ಯೋಗಿಗಳೇ ಇರಲಿಲ್ಲ. ಅವರವರ ಕುಲ ಕಸುಬನ್ನು ಮಾಡ್ಕೊತಿದ್ರು. ಯಾರು ಕೂಡ ಅದನ್ನು ತಲೆ ಹಾಕ್ತಿರ್ಲಿಲ್ಲ. ನಮ್ಮೂರಿನ ಬಟ್ಟೆ, ನಮ್ಮೂರಿನ ಬಡಗಿ, ನಮ್ಮೂರಿನ ಕಮ್ಮಾರ, ನಮ್ಮೂರಿನ ಚೆಮ್ಮಾರ ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದ್ವಿ. ಇದು ಯಾವುದು ಕೂಡ ಜಾತಿ ಆಗಿರಲಿಲ್ಲ, ಅವರವರ ಕುಲ ಕಸುಬಾಗಿತ್ತು. ಅದನ್ನು ಜಾತಿ ಮಾಡಿದ್ವಿ, ಅವರಿಗೊಂದು ಓಣಿ ಮಾಡಿದ್ವಿ, ಅವರಿಗೊಂದು ಜಾತಿ ಗೋಡೆ ಕಟ್ಕೊಂಡು ಅವ್ರನ್ನ ಹೊರಗಡೆ ಇಟ್ವಿ. ಅವನು ಹಿಂದುಳಿದವ, ಇವನು ಮುಂದುವರೆದವನು ಅಂತ. ಅರ್ಥ ಇಲ್ಲದ ಚರ್ಚೆ ಮಾಡೇನೆ ನಮ್ಮ ಜೀವನವನ್ನು ಹಾಳು ಮಾಡ್ಕೊಂಡ್ವಿ ನಾವು. ಅದು ಯಾವುದು ಜಾತಿಯಾಗಿರಲಿಲ್ಲ ಕಣ್ರಿ, ಅದು ಅವರ ಉದ್ಯೋಗ ವಾಚಕ ಆಗಿತ್ತು. ಅದನ್ನು ಜಾತಿ ಮಾಡಿದ್ದು ಯಾರು? ಸೋ ಕಾಲ್ಡ್ ಎಜುಕೇಟೆಡ್ ಮೈಂಡ್. ಹಿಂದೂ ಸಮಾಜೋತ್ಸವ ಧನ್ಯತೆಯನ್ನು ಕಾಣತಕ್ಕಂಥದ್ದು ಈ ರೀತಿಯ ಸಮಷ್ಟಿ ಕಲ್ಪನೆಯನ್ನ ಇಟ್ಕೊಂಡು, ಆ ಸಮಷ್ಟಿ ಕಲ್ಪನೆಯೊಂದಿಗೆ ನಮ್ಮ ಹಿಂದೂ ಸಮಾಜ ಜಾಗೃತ ಆಗಬೇಕು. ಮುಂದಿನ ದಿವಸದಲ್ಲಿ ಗಟ್ಟಿಯಾಗಿ ಕೆಲವೊಂದು ವಿಷಯಗಳನ್ನು ನಾವು ಹೇಳಬೇಕು. ಹೇಳದೇ ಇದ್ರೆ ಅರ್ಥ ಆಗುವುದಿಲ್ಲ. ಇವತ್ತು ಜಾತ್ಯತೀತತೆ ಬಗ್ಗೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಭಾರಿ ಚರ್ಚೆ ನಡೆದಿದೆ. ಹೇಳ್ತಕ್ಕಂಥದ್ದು ಜಾತ್ಯತೀತತೆ, ಆದ್ರೆ ಮಾಡ್ತಕ್ಕಂಥದ್ದು ಯಾವುದು? ಇದೇ ಜಾತಿ ರಾಜಕಾರಣ. ಜಾತಿ ಇಲ್ಲದ್ರೆ ಇವ್ರು ಗಾಡಿನ ಮುಂದೆ ಹೋಗುದಿಲ್ಲ. ಎಲೆಕ್ಷನ್ ಟಿಕೆಟ್ ಕೊಡಬೇಕಾದ್ರೂ ಜಾತಿ ನೋಡ್ತಾರೆ, ಅವನಿಗೆ ಸರ್ಟಿಫಿಕೇಟ್ ಕೊಡಬೇಕಾದ್ರೂ ಕೂಡ ಜಾತಿ ನೋಡ್ತಾರೆ, ನೌಕರಿ ಕೊಡಬೇಕಾದ್ರೂ ಕೂಡ ಜಾತಿ ನೋಡ್ತಾರೆ. ಆರ್ಥಿಕ ಮೀಸಲಾತಿಯ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಇವರಿಗೆ ಇಲ್ಲದೆ ಇರೋ ಬಾಳಕ್ಕೆ ಬೆಂಕಿ ಹಚ್ಚಿದಾಗ ಜಾತಿಯನ್ನು ಬೆಳೆಸೋರು ಯಾರು? ಜಾತ್ಯತೀತತೆ ಹೆಸರಿನಲ್ಲಿ ಹೇಳಬೇಕಾದ್ರೆ ಜಾತ್ಯತೀತತೆ, ಆದ್ರೆ ಮಾಡೋದಲ್ಲ ಜಾತಿದೆ ರಾಜಕಾರಣ. ಹಿಪಾಕ್ರಸಿ, ಇಂತಹ ದ್ವಂದ್ವ ಇದು ಯಾವತ್ತು ಮುಗಿಯುತ್ತೆ? ಹಿಂದೂ ಸಮಾಜ ಜಾಗೃತಿಯಾದಾಗ. ಇವತ್ತು ನೋಡ್ರಿ, ಯುಸಿಸಿ ತರಬೇಕು ಅಂತ ನಾವು ಹೇಳ್ತೀವಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಅಂತ. ಬರ್ಬೇಕು ತಾನೇ ಅದು? ಎಷ್ಟು ಮಂದಿಗೆ ಯುಸಿಸಿ ಬರಬೇಕು ಅಂತ ಇದೆ? ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ಬರೆದಿಟ್ಕೊಳ್ಳಿ. ಮುಸಲ್ಮಾನರು ನೆಮ್ಮದಿಯಲ್ಲಿ ಬದುಕಬೇಕು ಅಂತ ಆದ್ರೆ ಯುಸಿಸಿಯನ್ನು ಒಪ್ಕೋಬೇಕು. ಮುಸಲ್ಮಾನರು ನೆಮ್ಮದಿಯಿಂದ ಬದುಕಬೇಕು ಅಂತ ಆದ್ರೆ ಯುಸಿಸಿಯನ್ನ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಒಪ್ಕೋಬೇಕು. ಇಲ್ಲ ನಮಗೆ ಶರಿಯಾ ಕಾನೂನೇ ಬೇಕು ಅಂತ ಆದ್ರೆ
ಮುಂದಿನ ಹೇಳ್ಬೇಕಾ? ಸ್ವಾಮಿ, ಈ ದೇಶದ ಟ್ಯಾಕ್ಸ್ ಅನ್ನ ತಿಂತಕ್ಕಂಥದ್ದು ಹರಾಮ್. ಖುರಾನ್ದಲ್ಲಿ ಹೇಳಿಲ್ಲ. ಯಾರೂ ಕೂಡ ಇನ್ಶೂರೆನ್ಸ್ ತಗೊಳ್ಳೋ ಹಾಗಿಲ್ಲ, ಯಾರಿಗೂ ಕೂಡ ಆರೋಗ್ಯದ ಕಾರ್ಡ್ಗಳನ್ನು ಕೊಡೋ ಹಾಗಿಲ್ಲ, ಯಾರೂ ಕೂಡ ಇವತ್ತು ಈ ದಾರುಲ್ ಹರಬ್ ಇದರ ಆರೋಗ್ಯ ಕೇಂದ್ರಗಳಿಗೆ ಬರೋ ಹಾಗಿಲ್ಲ. ಯಾಕೆ? ಇದು ಶರಿಯಾ ಹೇಳೋದಿಲ್ಲ. ಬದುಕಲಿ ಹಾಗೆ. ಇವತ್ತು ರೇಷನ್ ಅಂಗಡಿಯಲ್ಲಿ ಸಬ್ಸಿಡಿ ಅಕ್ಕಿ ಸಿಗತ್ತೆ, ಅದು ಹಿಂದೂಗಳಿಗೆ ಮಾತ್ರ ಅಧಿಕಾರ ಇದೆ. ಯಾಕೆಂತಂದ್ರೆ ಸಬ್ಸಿಡಿ ತಗೊಂಡು ಬದುಕ್ತಕ್ಕಂಥದ್ದು ಖುರಾನ್ದಲ್ಲಿ ಹೇಳಿಲ್ಲ. ಅದಕ್ಕೋಸ್ಕರ ಬದುಕ್ರಿ. ಸಬ್ಸಿಡಿ ಅಕ್ಕಿ ಕೊಡುವುದಿಲ್ಲ. ನೀವು ಇಲ್ಲಿರ್ತಕ್ಕಂಥ ಕಾರು, ಬಸ್ಸು, ಬೈಕು ಯಾವುದನ್ನು ಹತ್ತು ಆಗಿಲ್ಲ. ಯಾಕೆಂತಂದ್ರೆ ಖುರಾನ್ ಬರೆದಾಗ ಕಾರು, ಬಸ್ಸು ಯಾವುದು ಇರಲೇ ಇಲ್ಲ. ಕತ್ತೆ ಮೇಲೆ ಓಡಾಡಬೇಕಾಗತ್ತೆ. ಈ ಕಾರ್ ಹತ್ತತಕ್ಕಂಥದ್ದು ಹರಾಮ್. ಕಾರ್ ಹತ್ತುವಂತಹದ್ದು ಕೂಡ ಹರಾಮ್. ಬಸ್ ಹತ್ತೋದು ಹರಾಮ್, ರೈಲ್ವೆ ಹತ್ತೋದು ಹರಾಮ್, ವಿಮಾನ ಹತ್ತೋದು ಹರಾಮ್, ಬೈಕ್ ಓಡಿಸೋದು ಹರಾಮ್. ಬಿಟ್ಬಿಡ್ರಿ, ಕತ್ತೆ ಮೇಲೆ ಓಡಾಡ್ರಿ. ಸೌದಿ ಅರೇಬಿಯಾದಲ್ಲಿ ಚಾಪ್ ಸರ್ಕಲ್ ಅಂತ ಇದೆ. ಏನೇ ತಪ್ಪು ಮಾಡಿದ್ರು ಕೂಡ ಕಾಲು ಕಡಿಯುವುದು, ಕೈ ಕಡಿಯುವುದು, ತಲೆ ಕಡಿಯುವುದು, ಇಂಥದೇ ಶಿಕ್ಷೆ ಇಸ್ಲಾಂನಲ್ಲಿ. ಆಯ್ತು, ನಮ್ದು ಎಲ್ಲಾ ಹಳ್ಳಿಗಳಲ್ಲಿ ಚಾಪ್ ಸರ್ಕಲ್ ಮಾಡ್ತೀವಿ. ನಿಮ್ದೇ ಕಾನೂನೇ. ಒಪ್ಪಂಗಿಲ್ರಿ ಅವರು. ದುಡಿಲಿಕ್ಕೆ ನೀವು ಬೇಕು, ಟ್ಯಾಕ್ಸ್ ಕೊಡ್ಲಿಕ್ಕೆ ನೀವು ಬೇಕು, ಮಜಾ ಮಾಡ್ಲಿಕ್ಕೆ ಮಾತ್ರ ಅವರು. ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಡ, ಶರಿಯಾ ಬೇಕು. ಆದ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಯಾವುದು ತಿದ್ದುಪಡಿ ತರಬಾರದು. ಅವರಿಗೆ ಅವರ ಖುರಾನ್ ಪ್ರಕಾರ ನಾವು ಶಿಕ್ಷೆ ಕೊಡಬಾರದು. ಶಿಕ್ಷೆ ಕೊಡಬೇಕಾದ್ರೆ ನಮ್ಮ ಸಂವಿಧಾನದ ಪ್ರಕಾರ ಕೊಡಬೇಕು. ನಮ್ಮ ಸಂವಿಧಾನದ ಸಮಾನತೆ ಎಲ್ಲರಿಗೂ ಬೇಕು. ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಎಲ್ಲರಿಗೂ ಬೇಕು. ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಎಲ್ಲರಿಗೂ ಬೇಕು. ದುಡಿಯೋರು ಯಾರು? ದುಡಿಯೋರು ನಾವು. ಭಿಕ್ಷೆ ತಗೊಳ್ಳಿಕ್ಕೆ ಅದು ಬೇಕು. ಶರಿಯಾ ಪ್ರಕಾರ ಸಬ್ಸಿಡಿ ತಗೊಳ್ಳೋದು ಶರಿಯಾದಲ್ಲಿ ಇಲ್ಲೇ ಇಲ್ಲ. ಬಿಟ್ಬಿಡ್ರಿ. ಆಗಿದ್ರೆ ಸ್ವಾಮಿ ಹೇಳೋದೊಂದು ಮಾಡೋದೊಂದು. ನಮ್ಮ ಆಸ್ಪತ್ರೆಗಳಿಗೆ ಅವರು ಬರಬಾರದು. ಯಾಕಂತಂದ್ರೆ ಅವತ್ತಿನ ದಿವಸ ಯಾರೂ ಕೂಡ ಯುನಾನಿ ಆಸ್ಪತ್ರೆಗೆ ಹೋಗಬೇಕು. ನಮ್ಮ ಡಾಕ್ಟರ್ಗಳು ಇವತ್ತು ಟ್ರೀಟ್ಮೆಂಟ್ ಕೊಡಬಾರದು. ಶರಿಯಾ ಪ್ರಕಾರ ಅವರಿಗೆ ಗೌರವ ಇದ್ರೆ, ಶರಿಯಾದಲ್ಲಿ ಗೌರವ ಇದ್ರೆ ನಮ್ಮ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಬರಬಾರದು. ಕಿಡ್ನಿ ಫೇಲ್ ಆಯ್ತಂತಂದ್ರೆ ಹೋಗ್ಬೇಕು ಯುನಾನಿಗೆ. ಬೇಕಾ? ಶರಿಯಾ ಬೇಕಾ? ನಾವು ಹಿಂದೂಗಳ ಕಂಡ್ರಿ ಪಕ್ಕದಲ್ಲಿ ಕುತ್ಕೊಂಡು ರೊಟ್ಟಿ ತಿನ್ನೋ ಮಂದಿ. ನಾವು ಸಣ್ಣ ಬುದ್ಧಿ ಮಾಡಂಗಿಲ್ಲ, ಬನ್ನಿ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಉದಾರತೆಗೆ ತಕ್ಕಂತೆ ನೀವು ಬದುಕೋದನ್ನ ಕಲೀರಿ. ನಮಗೆ ಗೌರವ ಕೊಟ್ಟು ಬದುಕೋದನ್ನ ಕಲೀರಿ. ನಮ್ಮ ಮಠಕ್ಕೆ, ನಮ್ಮ ಮಂದಿರಕ್ಕೆ, ನಮ್ಮ ಪರಂಪರೆಗೆ, ನಮ್ಮ ಇತಿಹಾಸಕ್ಕೆ ಗೌರವ ಕೊಟ್ಟು ಬದುಕೋದನ್ನ ಕಲೀರಿ. ಅದು ಬಿಟ್ಟು ಶರಿಯಾನೇ ಬೇಕು ಅಂತಂದ್ರೆ ಎಲ್ಲದಲ್ಲೂ ಶರಿಯಾ ತನ್ನಿ ಅಂತ ಹೇಳಬೇಕಾಗತ್ತೆ ಕೊನೆಯಲ್ಲಿ. ನಮಗೊಂದು ಕಾನೂನು, ಅವರಿಗೊಂದು ಕಾನೂನು ಮುಂದಿನ ದಿವಸದಲ್ಲಿ ಇರುವುದಿಲ್ಲ ರೀ. ತುಂಬಾ ದಿವಸಗಳ ಕಾಲ ಎರಡು ದೋಣಿ ಮೇಲೆ ಹೋಗ್ಲಿಕ್ಕೆ ಆಗಂಗಿಲ್ಲ ಈ ದೇಶಕ್ಕೆ. ಒಂದೇ ದೋಣಿ. ಬರ್ತಿರೋ ಬನ್ನಿ. ನಮ್ ಸ್ವಭಾವ ಅದು ಮುಂಚಿನೂ ಕೂಡ ಅಷ್ಟೇನೆ. ಬರ್ತಿರೋ ನಮ್ ಜೊತೆಗೆ ಬನ್ನಿ, ಖಂಡಿತವಾಗಿ ಒಟ್ಟಿಗೆ ಹೋಗೋಣ. ಬರಲ್ವಾ, ನಿಮ್ ಪಾಡಿಗೆ ನೀವು ಹೋಗ್ರಿ, ನಮ್ ಪಾಡಿಗೆ ನಾವು ಹೋಗ್ತೀವಿ. ಆದ್ರೆ ಎದುರುಗಡೆ ಬಂದ್ರು ಮಾರಿ ಜಾತ್ರೆ ಇನ್ನೂ ಶುರುವಾಗಲಿಕ್ಕಿದೆ. ಅಯೋಧ್ಯೆಯ ರಾಮ ಮಂದಿರ ಇದು ಪ್ರಾರಂಭ ಅಷ್ಟೇನೆ. ಇನ್ನು ತುಂಬಾ ಇದೆ. ನಮ್ಮ ಕೇವಲ ಕಾಶಿ ಮತ್ತು ಅಲ್ಲಿಗೂ ಅಷ್ಟೇ ಮುಗಿಯುವುದಿಲ್ಲ, ಮಥುರಾಕ್ಕಷ್ಟೇ ಮುಗಿಯೋದಿಲ್ಲ. ನಮ್ಮ ಊರಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದ್ಯಾಮವ್ವ, ಭರಮವ್ವ, ಚೌಡವ್ವ, ಎಲ್ಲ ಜಟ್ಟಿಗ, ಚೌಡಿ ಎಲ್ಲರೂ ಕೂಡ ಎದ್ದು ಕೂತ್ಕೊಂತಾರೆ. ನೋಡ್ತಾ ಇರಿ. ಒಬ್ಬ ರಾಮ ಎದ್ರೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಇನ್ನು ಎಲ್ಲ ಈ ಭರಮವ್ವ, ದ್ಯಾಮವ್ವ, ಚೌಡವ್ವ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರೆ ಮುಂದಿನ ನೀವೇ ಹೇಳಿ. ಏನೇ ರೀ ಸ್ವಾಮಿ, ಇದು ಹಿಂದೂ ಸಮಾವೇಶ. ನಮ್ಮ ಬದುಕು, ನಮ್ಮ ಧರ್ಮ, ನಮ್ಮ ದೇಶ,
ನಮ್ಮ ಇತಿಹಾಸ, ನಮ್ಮ ಪರಂಪರೆ, ಇದಕ್ಕೆ ಗೌರವ ಕೊಟ್ಟು ಬದುಕೋದನ್ನ ನಾವು ಶುರು ಮಾಡೋಣಂತೆ. ಜಗತ್ತಿನಲ್ಲಿ ಯಾರಿಗೂ ಹೆದರಬೇಕಾಗಿಲ್ಲ. ಜಗತ್ತು ನಮ್ಮನ್ನ ಒಪ್ಕೊಳ್ಳಿ ಪ್ರಾರಂಭ ಮಾಡಿಬಿಟ್ಟಿದೆ. ಇವತ್ತು ನಾವಿವತ್ತು ಸ್ಮಾರ್ಟ್ ಸಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ಸಿಟಿ ಬಗ್ಗೆ. ಆದ್ರೆ ಜಗತ್ತಲ್ಲಿ ಇವತ್ತು ಚರ್ಚೆ ನಡೀತಾ ಇರತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಅಲ್ಲ, ಹಿಂದೂ ವಿಲೇಜ್. ಇವತ್ತು ಅಮೆರಿಕಾದಲ್ಲಿ, ಕೆನಡಾದಲ್ಲಿ, ಹಂಗೇರಿಯಲ್ಲಿ, ಸ್ವಿಟ್ಜರ್ಲ್ಯಾಂಡ್ದಲ್ಲಿ, ಲಂಡನ್ದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲೆಂಡ್ದಲ್ಲಿ, ಲ್ಯಾಟಿನ್ ಅಮೆರಿಕಾದಲ್ಲಿ ಹಿಂದೂ ವಿಲೇಜ್ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಏನಾದ್ರೂ ಹಿಂದೂ ವಿಲೇಜ್ ಆಗಬೇಕು ಅಂತ ನಾನೇನಾದ್ರೂ ಹೇಳಿದ್ರೆ ಕೋಮುವಾದಿ ನಾಳೆ ಮತ್ತೊಂದು ಕೇಸ್ ಬೀಳುತ್ತೆ. ಆದ್ರೆ ಜಗತ್ತಿನಲ್ಲಿ ಹೊಸ ಟ್ರೆಂಡ್ ಇವತ್ತು ಹಿಂದೂ ವಿಲೇಜ್. ನಮ್ಮ ಪ್ರಾಚೀನ ಕೃಷಿ ಪರಂಪರೆ, ಪ್ರಾಚೀನ ಕಾಲದ ಗೋ ಪರಂಪರೆ, ಅದೇ ರೀತಿಯ ಋಷಿಮುನಿಗಳ ಪರಂಪರೆ, ಅದೇ ರೀತಿಯ ಅತ್ಯಂತ ಸಮೃದ್ಧ ಬದುಕು ಅದನ್ನ ಇವತ್ತು ಹಿಂದೂ ವಿಲೇಜ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಜಗತ್ತಿನ ಎಲ್ಲಾ ಕಡೆ ಹೊಸ ಟ್ರೆಂಡ್ ಆಗ್ತಾ ಇರತಕ್ಕಂಥದ್ದು. ನೋಡ್ರಿ, ನಿಮ್ಮ ಮೊಬೈಲ್ ನಲ್ಲೇ ತೆಗೆದು ನೋಡ್ರಿ, ಹಿಂದೂ ವಿಲೇಜ್ ಅಂತ ಹೊಡಿರಿ, ನಿಮ್ಗೆ ಎಷ್ಟು ವಿಡಿಯೋಗಳು ಬರ್ತವೆ, ಎಷ್ಟು ದೇಶದ ವಿಷಯ ಬರ್ತವೆ ಅಂತ. ಜಗತ್ತು ನಮ್ಮನ್ನು ಒಪ್ಕೊಳ್ತಾ ಇದೆ ಕಣ್ರಿ. ಆದ್ರೆ ನಮ್ಮದೇ ದೇಶದ ಇನ್ನೂ ಕೂಡ ಬ್ರಿಟಿಷರಿಗೆ ಅವತ್ತೇ ಬಿಟ್ಟು ಹೋದ್ರು. ಆದ್ರೆ ಆ ಬ್ರಿಟಿಷರ ಗುಲಾಮಿತನ ಇನ್ನೂ ನಮ್ಮ ದೇಶ ಬಿಟ್ಟು ಹೋಗಲಿಲ್ಲ. ಈ ರೀತಿ ಬ್ರಿಟಿಷರ ಗುಲಾಮರು ಇವತ್ತು ಕೂಡ ನಮ್ಮ ದೇಶದಲ್ಲಿ ನಮ್ಮ ತಲೆ ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಬದುಕಿಗೆ ಬೆಂಕಿ ಹಚ್ತಾ ಇದ್ದಾರೆ. ಇದು ಹೋಗಬೇಕು ಅಂತ ಅಂದ್ರೆ ನಮ್ಮ ಸಮಾಜ ಜಾಗೃತಿ ಆಗಬೇಕು, ನಮ್ಮ ಹಿಂದೂ ಸಮಾಜ ಜಾಗೃತಿ ಆಗಬೇಕು. ನಾವು ಒಟ್ಟಾಗಬೇಕು, ನಾವು ಒಂದಾಗಬೇಕು. ಈ ತಾಯಿ ಭಾರತಿ ಮತ್ತೊಮ್ಮೆ ಜಗತ್ತಿನ ಮಹಾಮಾತೆಯಾಗಿ ಮೆರಿಬೇಕು. ಒಂದೇ ಮಾತರಂ ಹಳ್ಳಿಗಳಲ್ಲಿ, ಪ್ರತಿಯೊಂದು ಮನೆಗಳಲ್ಲಿ ಮಾರ್ದನಿಗೊಳ್ಳಬೇಕು. ಒಂದೇ ಮಾತರಂ. ಆ ತಾಯಿ ನಮ್ಮನ್ನ ಸಲಹತಕ್ಕಂತಹ ತಾಯಿನೂ ಹೌದು. ಆದ್ರೆ ಸಂದರ್ಭ ಬಂದ್ರೆ ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ, ಇದನ್ನು ಕೂಡ ಹೇಳ್ತಕ್ಕಂತಹ ಧಾರ್ಷ್ಟ್ಯ ಆ ತಾಯಿಗೆ ಬರಬೇಕು. ಮಕ್ಕಳು ಧೈರ್ಯವಾಗಿದ್ರೆ ಮಾತ್ರ ತಾಯಿಗೂ ಧೈರ್ಯ ಬರುತ್ತೆ. ಮಕ್ಕಳು ಗಟ್ಟಿಯಾಗಿ ನಿಂತರೆ ಮಾತ್ರ ತಾಯಿ ಮ್ಯಾಲ್ಗಡೆ ಕುತ್ಕೊಂತಾಳೆ. ಮಕ್ಕಳೇ ಎಲ್ಲೋ ಮರ್ತು ಹೋದ್ರೆ, ನಮ್ಮ ಗುರುತು ನಮ್ಗಿಲ್ದೇ ಇದ್ರೆ, ಇಷ್ಟೆಲ್ಲ ದೊಡ್ಡ ಜನ ಸಮಾವೇಶ ಮಾಡ್ತೀವಿ, ಎಲ್ಲದನ್ನೂ ಮಾಡ್ತೀವಿ. ಆದ್ರೆ ವೈಯಕ್ತಿಕ ಬದುಕಿನಲ್ಲಿ ನಮ್ಮ ನೆನಪೇ ನಮಗಿಲ್ದೇ ಇದ್ರೆ, ಎಲ್ಲದೂ ಇದೆ ಕಣ್ರಿ. ನಮಗೆ ಸಾವಿರಾರು ವರ್ಷದ ಇತಿಹಾಸ ಇದೆ, ಬದುಕಿದೆ, ಪರಂಪರೆ ಇದೆ, ಎಲ್ಲದೂ ಇದೆ. ಆದ್ರೆ ಎಲ್ಲೋ ವರ್ಷಕ್ಕೊಂದ್ಸರಿ ಮಾತ್ರ ನಮ್ಗೆ ನೆನಪಾಗತ್ತೆ. ಬಾಕಿ ದಿವಸ ನಾವು ಮಲಗಿ ನಿದ್ರೆ ಮಾಡಿರ್ತೀವಿ. ದೈವ ಸಾಸಿರ ನೂರು ಮಂದಿರ ದೈವ ಸಾಸಿರವಿದ್ದರೆ, ನಮ್ಮಲ್ಲಿ ಸಾಗರ ಇದೆ, ಸಾವಿರಾರು ದೇವಸ್ಥಾನಗಳಿದೆ, ಗುಡಿ ಗೋಪುರಗಳಿದೆ, ಎಲ್ಲದೂ ಇದೆ. 100 ಸಾಗರ ದೈವ ಸಾಸಿರ ಇದೆಲ್ಲವೂ ಇದ್ರೆ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ವರ ಹಿಮಾಲಯವಿದ್ದರೆ, ಧರ್ಮವಿದ್ದರೆ, ಶಾಸ್ತ್ರವಿದ್ದರೆ, ಸ್ಮೃತಿ ಪುರಾಣಗಳಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಬಂಧುಗಳೇ, ಕೇವಲ ಕಾರ್ಯಕ್ರಮಕ್ಕೆ ಮೀಸಲಾಗಿರಬಾರದು ನಮ್ಮ ಹಿಂದುತ್ವ. ಕೇವಲ ಕಾರ್ಯಕ್ರಮದಲ್ಲಿ ಕೇಳತಕ್ಕಂಥ ಭಾಷಣ ನಮ್ಮದಾಗಿರಬಾರದು ಹಿಂದುತ್ವ. ನಮ್ಮ ಬದುಕು ಹಿಂದುತ್ವ ಆಗಿರಬೇಕು. ಪ್ರತಿಯೊಂದು ಹೆಜ್ಜೆಯ ಗುರುತು ಹಿಂದುತ್ವದ ಗುರುತಾಗಿರಬೇಕು. ನುಡಿ ಹಿಂದುತ್ವದ ಗುರುತಾಗಿರಬೇಕು. ನನ್ನ ಭಾಷೆ ಹಿಂದುತ್ವದ ಗುರುತಾಗಿರಬೇಕು. ಮನೆಯ ಒಳಗೆ, ಮನೆಯ ಹೊರಗಡೆ ನನ್ನ ನಡೆ ಮತ್ತು ನುಡಿ ಅದು ಹಿಂದುತ್ವ ಆಗಿರಬೇಕು. ಆಗ ಮಾತ್ರ ಹಿಂದೂ ಸಮಾಜಕ್ಕೆ ನಾವು ಗೌರವ ಕೊಟ್ಟಾಗುತ್ತೆ. ಭಾಷಣ ಕೇಳಿ ಚಪ್ಪಾಳೆ ತಟ್ಟೋದ್ರಲ್ಲಿ ಧನ್ಯತೆ ಇರೋದಿಲ್ಲ. ಬದಲಾಗಿ ನನ್ನ ಬದುಕಿನಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಸ್ಮಿತೆ ನನ್ನೊಳಗಡೆ ಮೂಡಿ ಬಂದಾಗ ಖಂಡಿತವಾಗಿ ಅದು ಹಿಂದೂ ಸಮಾಜಕ್ಕೆ ನಾವು ಗೌರವ ಕೊಟ್ಟ ಹಾಗಾಗುತ್ತೆ. ಹಿಂದೂ ಸಮಾಜದ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅದನ್ನ ನಾವು ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಯ ತುಂಬಾ ಜಾಸ್ತಿ ಆಗುತ್ತಿದೆ. ನಾನು 7 ಗಂಟೆ ಒಳಗಡೆ ಹೊರಡಬೇಕಿತ್ತು, ಈಗಲೇ ತುಂಬಾ ಸಮಯ ಆಯಿತು, ಕ್ಷಮಿಸಬೇಕು. ಸ್ವಾಮೀಜಿಗಳು ಕೂತ್ಕೊಂಡಿದ್ದಾರೆ, ಅವರಿಗೂ ಕೂಡ ನಾನು ಕಾಲ್ಮೊಟ್ಟು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಮುಂದೆ ಹೋಗಲಿಕ್ಕೆ ನನಗೆ ಅನುವು ಮಾಡಿಕೊಡ್ಬೇಕು ಮತ್ತು ಮುಂದಿನ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ನಡೆಸ್ಕೊಡ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಮುಂದಿನ ತಯಾರಿ. ಹರ್ 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 ಹರ್. ಈಗ ಅನಂತಕುಮಾರ್ ಜಿಗೆ ಗ್ರಾಮದ ಗುರು ಹಿರಿಯರಿಂದ ಸನ್ಮಾನ ಹಾಗೂ ಸ್ವಾಮೀಜಿಗಳಿಂದ ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ. ಶ್ರೀಗಳ ಆಶೀರ್ವಚನ ಇರೋದ್ರಿಂದ ಎಲ್ಲರೂ ಕುತ್ಕೋಬೇಕು, ತಮ್ಮ ತಮ್ಮ ಆಸನದಲ್ಲಿ ಕುತ್ಕೋಬೇಕು. ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ. ಇಲ್ಲ ಕಾರ್ಯಕ್ರಮ ಇರುವುದಿಲ್ಲ. ವೇದಿಕೆ ಮೇಲಿದ್ದಂತ ಕಾರ್ಯಕರ್ತರು ಎಲ್ಲ ಕಳೆಯಬೇಕು. ಇಲ್ಲ ಕಾರ್ಯಕ್ರಮ